ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ತರಗತಿಯ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಲೌಕಿಕದಲ್ಲಿ ಭಕ್ತರು ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ನೀವು ಕೂಡ ಆಚರಣೆಯನ್ನ ಮಾಡ್ತೀರಾ. ಅವರು ರಾತ್ರಿಯನ್ನ ಆಚರಣೆ ಮಾಡ್ತಾರೆ. ನೀವೇನು ಆಚರಣೆ ಮಾಡ್ತೀರಿ? ಅಮೃತ ಅಮೃತ ವೇಳೆಯನ್ನ ಆಚರಣೆ ಮಾಡ್ತೀರಾ. ಹಾಗಿದ್ದ ಆತ್ಮೀಯರೇ, ಅಮೃತ ವೇಳೆ ಅಂತಂದ್ರೆ ಏನು? ಶಿವ ಜಯಂತಿ ಇಬ್ರು ಆಚರಣೆ ಮಾಡ್ತೀರಿ, ನೀವು ಮಾಡ್ತೀರಾ, ಅವರು ಮಾಡ್ತಾರೆ. ಆದ್ರೆ ಅವರ ಆಚರಣೆ ಮಾಡೋದಕ್ಕೆ ಶಿವ ರಾತ್ರಿ ಅಂತ ಹೇಳ್ತಾರೆ, ನೀವು ಆಚರಣೆ ಮಾಡೋದಕ್ಕೆ ಅಮೃತ ವೇಳೆ ಅಂತ ಹೇಳ್ತಾರೆ. ಹಾಗಿದ್ದ ಅವ್ರ ಆಚರಣೆ ಮಾಡೋದಕ್ಕೂ ನೀವು ಆಚರಣೆ ಮಾಡೋದಕ್ಕೂ ವ್ಯತ್ಯಾಸ ಏನು? ಅಮೃತ ವೇಳೆಯಲ್ಲಿ ಅಮೃತ ಕುಡಿತಾ ಇರ್ತೀವಣ್ಣ, ಸದಾ ಬಾಬನಲ್ಲಿರುವಂತ. ಸರಿ. ಅಮೃತವನ್ನು ಯಾವ್ದ ಕುಡಿಸ್ತಾ ಇರ್ತೀರಿ? ಪಕ್ಕ? ಹೌದು. ಗ್ಯಾರಂಟಿ? ಮಾತಾಡ್ತಿಲ್ಲ. ಮೊದಲ ಆತ್ಮನಿಗೆ, ನಂತರ ವಿಶ್ವಕ್ಕೆ. ಸರಿ, ಆತ್ಮಕ್ಕೆ ಕೊಡ್ತಾ ಇರ್ತೀರಾ? ಹೌದಣ್ಣ. ನೋಡೋಣ, ಚೆಕ್ ಮಾಡೋಣ ಇವಾಗ. ಓಕೆ, ಮೊದಲೇ ಶಬ್ದ ವಹ ರಾತ್ರಿ ಮನಾತೆ. ಅವ್ರೇನ್ ಆಚರಣೆ ಮಾಡ್ತಾರಂತೆ? ರಾತ್ರಿ. ರಾತ್ರಿ. ರಾತ್ರಿ ಆಚರಣೆ ಮಾಡೋದು ಅಂತಂದ್ರೆ ಏನಾಗಿದ್ದಾರೆ? ಅಜ್ಞಾನ, ಅವಿದ್ಯ. ರಾತ್ರಿ ಅಂದ್ರೆ ಏನು? ಕತ್ತಲು. ರಾತ್ರಿ ಹೋಗ್ಬೇಕು ಅಂತ ಏನ್ ಬೇಕು? ಬೆಳಕು. ಬೆಳಕು. ಬೆಳಕು ಯಾರು ಕೊಡ್ತಾರೆ? ಸೂರ್ಯ. ಸೂರ್ಯ ಅಲ್ವಾ? ರಾತ್ರಿ ಅಂತಂದ್ರೆ ಏನಾಗ್ತದೆ? ಅವ್ರು ಏನ್ ಹೇಳ್ತಾರೆ, ನಮ್ ದುಃಖ ದೂರ ಮಾಡು ಸಾಕು. ಏನ್ ಹೇಳ್ತಾರೆ? ದುಃಖ ದೂರ ಅಂದ್ರೆ, ಇವಾಗ ಒಂದು ಆತ್ಮನಿಗೆ ಅವನ ಜೊತೆಗೆ ಒಂದು ಶರೀರ ಇರ್ತದಲ್ಲ, ಇರ್ತದೋ ಇಲ್ವೋ? ಇರುತ್ತೆ. ಸರಿ, ಆ ಒಂದು ಆತ್ಮನಿಗೆ ತಲೆ ನೋವಿದೆ, ಹೊಟ್ಟೆ ನೋವಿದೆ ಅಂತ ತಿಳ್ಕೊಳ್ಳಿ. ಅವಾಗ ಅವನೇನ್ ಹೇಳ್ತಾನೆ? ಏನ್ ಹೇಳ್ತಾನೆ? ದುಃಖ ದೂರ ಆಗ್ಬೇಕು. ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾರೆ, ಗುಲಾಬ್ ಜಾಮೂನ್ ಬೇಕು ಹೇಳ್ತಾರ. ದುಃಖ ದೂರ. ತಲೆನೋವು ಹೋದ್ರೆ ಸಾಕು. ತಲೆನೋವು ಹೋದ್ರೆ ಸಾಕಪ್ಪ ಅಂತ ಹೇಳ್ತಾರೆ ಅಲ್ವಾ? ಈ ಭಕ್ತರು ಕೂಡ ಏನ್ ಹೇಳ್ತಾರೆ? ನಮ್ಮ ಸಮಸ್ಯೆ ಪರಿಹಾರ ಆದ್ರೆ ಸಾಕು. ಶರೀರದ ಆರೋಗ್ಯದಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಘರ್ಷಣೆಗಳಿರ್ಬೋದು ಅಲ್ವಾ, ಅದು ದೂರ ಆದ್ರೆ ಸಾಕು ಅಂತ ಬಿಟ್ಟು ಏನ್ ಮಾಡ್ತಾ ಇರ್ತಾರೆ ಅವರು? ಕೇಳ್ತಾ ಇರ್ತಾರೆ. ಅಂದ್ರೆ ರಾತ್ರಿ ಹೋಗ್ಬಿಟ್ಟು ಏನಾಗ್ಬಿಟ್ಟು ಅಲ್ಲಿ ಹಗಲು ಬರಬೇಕು. ಓಕೆ, ನೀವೇನ್ ಮಾಡ್ತೀರಿ? ನಾವು ವಿಶ್ವದಲ್ಲಿ ಎಲ್ಲಾರು ಸುಖದಿಂದ ಇರಬೇಕು. ವೆರೈಟಿ ಅಡಿಗೆ ಮಾಡ್ಕೊಂಡು ಏನ್ ಮಾಡ್ತಿರ್ತೀರಿ? ಅಮೃತ ವೇಳ ಅಂತಂದ್ರೆ ಐಸ್ ಕ್ರೀಮ್ ಇಷ್ಟವಾಗಿರುವಂತ ವ್ಯಕ್ತಿಯ ಕೈಯಲ್ಲಿ ಐಸ್ ಕ್ರೀಮ್ ಬಂದ್ರೆ ಹೆಂಗಿರ್ತದೆ? ಖುಷಿ. ನಾಲ್ಗೆ ಮೇಲೆ ಸ್ವಲ್ಪ ಇಟ್ಟು ಎಷ್ಟೊತ್ತಾಗ್ತದೋ ಅಷ್ಟಿಟ್ಟು ಬಿಟ್ಟು ಏನ್ ಮಾಡ್ತಾರೆ? ತಿಂತಾರೆ ಅಲ್ವಾ? ಟೀ ಕಾಫಿ ಕುಡಿಯೋವರಿಗೆ, ಕೆಲವರಿಗೆ ಟೀ ಕಾಫಿ ಕುಡಿದ್ಬಿಟ್ಟು ಪ್ರಾಕ್ಟೀಸ್ ಇರ್ತದೆ, ಸರಿನಾ? ಬೆಂಗಳೂರಿಂದ ಟ್ರೈನಲ್ಲಿ ಹತ್ತಾರೆ ಮೌಂಟ್ ಆಬು ಹೋಗ್ಬೇಕು ಅಂತ. 3 ದಿನ ಆದ್ರೂ ಟೀ ಸಿಗೋದಿಲ್ಲ ಅಲ್ಲ. ಟೀ ಸಿಗ್ತದೆ, ಆದ್ರೆ ಈಶ್ವರಿ ಪರಿವಾರದವ್ರ ಜೊತೆಲಿ ಇರುವಂತ ಕಾರಣದಿಂದ ಕುಡಿಲಿಕ್ಕೆ ಆಗೋದಿಲ್ಲ ಅಲ್ವಾ? 10 ನಿಮಿಷಕ್ಕೊಂದ್ಸಲ ಟೀ 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 ಅಂತ ಬರ್ತಾ ಇರ್ತಾನೆ, ನಾನು ಕುಡಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈಶ್ವರಿ ಪರಿವಾರದವ್ರ ಜೊತೆಲಿ ಇದ್ದಾರಲ್ಲ. ಅದೇ ಮೌಂಟ್ ಆಬುಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಸಾಯಂಕಾಲ ಒಂದು ಕೈಲಿ ಟೀ ಬಂದ್ಬಿಟ್ಟು ಏನಾಗ್ಬಿಡ್ತದೆ? ಖುಷಿ ಆಗೋದೆ, ಅಮೃತ ಸಿಗದಂಗಾಯ್ತು ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಟೀ ಕುಡ್ದಿಲ್ಲ ಅಂತಂದ್ರೆ ಅವರಿಗೆ ತಲೆನೋವು ಬರ್ತಾ ಇರ್ತದೆ. ಅಮೃತ ಅಂತಂದ್ರೆ ಏನು? ಅದಕ್ಕೆ ಶಕ್ತಿಯನ್ನ ಕೊಡುವಂಥದ್ದು ಅಲ್ವಾ? ಆಹಾರವನ್ನ ಕೊಡುವಂಥದ್ದು, ಅದರ ಒಂದು ಮೌಲ್ಯವನ್ನ ಜಾಸ್ತಿ ಮಾಡುವಂಥದ್ದು. ಅದನ್ನ ನೀವು ಕೊಟ್ಟಾಗ ಏನಾಗತ್ತೆ? ನಾನು ಮೃತ, ಸಾಯಬಾರದು, ಇನ್ನೂ ಸ್ವಲ್ಪ ವರ್ಷ ಇರಬೇಕು ಅಂತ ಅವರಿಗೆ ಸಂಕಲ್ಪ ಬರಬೇಕಾಗ್ತದೆ. ಓಕೆ, ಈಗ ಭಗವಂತನ ಪ್ರಶ್ನೆ. ಮಕ್ಕಳೇ, ಲೌಕಿಕದಲ್ಲಿ ಬೆಳಿಗ್ಗೆ ಎದ್ದಾಗ ಏನ್ ಮಾಡ್ತಾ ಇದ್ರಿ?
ಲೌಕಿಕದಲ್ಲಿದ್ದಾಗ ಬಾಬನ್ ಮಗು ಆಗೋ ಮೊದಲು ಬೆಳಿಗ್ಗೆ ಮನೇಲಿದ್ದಾಗ ಏನು ಮಾಡ್ತಾ ಇದ್ರಿ? ಮನೆ ಕೆಲಸ ಹೊಲದ ಕೆಲಸ ಮಾಡ್ತಿದ್ವಿ. ಆ ಫಸ್ಟಿಗೆ ಏನ್ ಮಾಡ್ತಿದ್ರಿ ಬೆಳಿಗ್ಗೆ ಎದ್ದಾಗ? ಕೆಲವರು ಕಾಫಿ ಕುಡಿತಾ ಇದ್ರು, ಕೆಲವರು ಕೆಲಸದಲ್ಲಿ ತೊಡಗಿದ್ರು. ಓಹೋ, ಬೆಳಿಗ್ಗೆ ಎದ್ದಾಗ ನೀವು ಹಲ್ಲು ಉಜ್ಜೋದೇ ಇಲ್ಲ, ಸೀದಾ ಕಾಫಿ ಕುಡಿದು ಬಿಡ್ತೀರಿ. ಕೆಲವರೆಲ್ಲ ಬೆಡ್ ಕಾಫಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಬೆಂಗಳೂರು ಸ್ಟೈಲ್ ಅಲ್ಲ. ಓಕೆ, ಸರಿ. ಕಾಫಿ ಕುಡಿದಿದ್ದೀರಿ ಯಾವ್ದಕ್ಕೆ? ಶರೀರ ಹೌದಾ? ಅಂದ್ಮೇಲೆ ಬೆಳಿಗ್ಗೆ ನೀವು ಮಾಡ್ತಾ ಇರೋದೇನು ಅಂತಂದ್ರೆ ಶರೀರೂಪಿ ಸಾಧನಕ್ಕೆ ನೀವೇನ್ ಕೊಡ್ತಾ ಇದ್ದೀರಿ? ಆಹಾರ ಒಂದು ಸ್ವಚ್ಛತೆ. ಮೊದಲೇದೇನು? ಸ್ವಚ್ಛತೆ ಮಾಡಿ ಹಲ್ಲು ಉಜ್ಜಿತೀರಾ, ಸ್ವಚ್ಛತೆ ತಾನೆ. ಸ್ನಾನ ಮಾಡ್ತೀರಾ, ಸ್ವಚ್ಛತೆ ತಾನೆ. ಶರೀರದ ಒಳಗಡೆಗಿರುವಂತ ವೇಸ್ಟ್ ಏನಿದೆ, ಯಾವುದು ಮಲ ಮೂತ್ರ, ಅದನ್ನು ಕೂಡ ಹೊರಗಡೆಗೆ ಹಾಕ್ತೀರಾ, ಸ್ವಚ್ಛತೆ ತಾನೆ. ಹೌದು. ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ತೀರಾ, ಅದು ಏನು? ಸ್ವಚ್ಛತೆ ತಾನೆ. ಹ್ಮ್. ಶರೀರ ಇರುವಂತ ಸ್ಥಳ ಮನೆಯನ್ನ ಕ್ಲೀನ್ ಮಾಡ್ತೀರಾ, ಅದನ್ನು ಕೂಡ ಏನು? ಸ್ವಚ್ಛತೆ ತಾನೆ. ಶರೀರಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ? ತಿಂಡಿ ಕೊಡಿಸ್ತೀರಾ, ಟೀ ಕೊಡ್ತೀರಾ, ನೀರು ಕೊಡ್ತೀರಾ, ಇದು ಏನು? ಆಹಾರ. ಶರೀರಕ್ಕೆ ಬೇಕಾಗಿರುವಂತ ಆಹಾರ. ಓಕೆ, ಅಷ್ಟೆಲ್ಲ ಮಾಡ್ಬಿಟ್ಟು ನೀವು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಮಧ್ಯಾಹ್ನದ ಊಟ ತಗೊಂಡು ನೀರಿನ ಬಾಟ್ಲು ತಗೊಂಡು ಏನ್ ಮಾಡ್ತೀರಿ? ಹೊರಗಡೆ ಎಲ್ಲಿಗೆ? ಕೆಲಸ. ಕರ್ಮ ಕ್ಷೇತ್ರಕ್ಕೆ ಅಥವಾ ಕೆಲಸಕ್ಕೆ. ಹಾಗಿದ್ರೆ ಬೆಳಿಗ್ಗೆ ನೀವು ಮಾಡಿದ್ದೇನು? ಸ್ವಚ್ಛತೆ. ಆ ಶರೀರದ ಸ್ವಚ್ಛತೆ ಶರೀರಕ್ಕೆ ಬೇಕಾಗಿರುವಂತಹ ಏನ್ ಕೊಟ್ಟಿದ್ದೀರಿ? ವಸ್ತುವನ್ನ, ಸ್ವಚ್ಛತೆಯನ್ನ, ಶುದ್ಧತೆಯನ್ನ ನೀವು ಕೊಟ್ಟಿದ್ದೀರಿ. ಒಂದು ಸ್ವಚ್ಛತೆ, ಇನ್ನೊಂದು ಆಹಾರ. ಸರಿ. ನೆಕ್ಸ್ಟ್ ಪ್ರಶ್ನೆ. ಮನೆಯಿಂದ ಹೊರಗಡೆಗೆ ಹೋದ್ರಿ, ಏನ್ ಮಾಡಿದ್ರಿ? ಮನೆಯಿಂದ ಹೊರಗಡೆ ಹೋಗಿದ್ದೀರಿ, ನಡ್ಕೊಂಡು ಹೋಗಿದ್ದೀರಾ, BMTC ಬಸ್ಸಲ್ಲಿ ಹೋಗಿದ್ದೀರಾ. ಎಲ್ಲಿಗೆ? ಎಲ್ಲಿಗೆ? ಕೆಲಸ. ಆಫೀಸಿಗೆ, ಕೆಲ್ಸಕ್ಕೆ ಹೋಗಿದ್ದೀರಿ. ಸರಿ. ಆವಾಗ ಶರೀರ ಏನಾಗತ್ತೆ? ಕ್ಲೀನ್ ಆಗತ್ತಲ್ವಾ? ಮಲಿನತೆ. ತಿಂದಿರೋ ಆಹಾರ ಖಾಲಿ ಆಗ್ತಾ ಇರ್ತದೆ. ಹಾಕೊಂಡಿರುವಂತ ಬಟ್ಟೆ ಗಲೀಜ್ ಆಗ್ತಾ ಇರ್ತದೆ. ಶರೀರಕ್ಕೆ ಧೂಳು ಮೆತ್ಕೊಳ್ತಾರೆ. ಆವಾಗ ಅದಕ್ಕೆ ಅಮೃತ ಅಂತ ಹೇಳ್ತಾರೋ ಅದಕ್ಕೆ ಮೃತ ಅಂತ ಹೇಳ್ತಾರೋ? ಮೃತ ಅಲ್ವಾ? ನೀವು ಬೆಳಿಗ್ಗೆ ಶರೀರದ ಮನೆಯಲ್ಲಿ ಏನು ಶರೀರ ಹೇಳುವಂತ ಸಾಧನ ಕೊಟ್ಟಿದ್ದೀರೋ ಅದು ಅಮೃತ. ಅದರಿಂದ ಶರೀರದ ಆರೋಗ್ಯ ಹೇಳೋದು ಏನಾಗತ್ತೆ? ವೃದ್ಧಿ ಆಗತ್ತೆ. ಅದು ಸ್ವಚ್ಛತೆಯಿಂದನೂ ಇರಬಹುದು, ಆಹಾರದಿಂದನೂ ಇರಬಹುದು, ಮೆಡಿಸಿನ್ ಇಂದನೂ ಇರಬಹುದು, ಇದು ಯಾವುದೇ ರೂಪದಲ್ಲಿ ಇರಬಹುದು. ಆವಾಗ ಅದರ ಒಂದು ಬೆಲೆ ಹೇಳೋದು ಏನಾಗತ್ತೆ? ಹೆಚ್ಚಿಗೆ ಆಗತ್ತೆ. ಯಾವಾಗ? ಬೆಳಿಗ್ಗೆ 1 ಅವರ್ ಮಾತ್ರ, 1.5 ಅವರ್ ಮಾತ್ರ. ಹೌದಾ? ಹಾಗಿದ್ರೆ ಆ ಶರೀರವನ್ನ ದಿನದಲ್ಲಿ ಎಷ್ಟು ಗಂಟೆ ಯೂಸ್ ಮಾಡ್ತೀರಿ? 8 ಗಂಟೆ, 24 ಗಂಟೆ, 24 ಗಂಟೆಲಿ 6-7 ಗಂಟೆ ನಿದ್ರೆ ಮಾಡ್ತೀರಿ. ಬಿಟ್ಟು ಬಿಡಿ ಅದನ್ನ, ಅದು ನಮ್ಗೆ ಗೊತ್ತಿರೋದಿಲ್ಲ. ಹೌದಾ? ಆ 6-7 ಗಂಟೆಗೆ ಬಿಟ್ರೆ 24 ಗಂಟೆಲಿ ಎಷ್ಟು ಗಂಟೆ ಉಳಿತು? 16 ಗಂಟೆ. 16ರಿಂದ 17 ಗಂಟೆ ಆ ಶರೀರ ರೂಪಿ ಸಾಧನವನ್ನ ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾರೆ. ಹಾಗಿದ್ರೆ ಆ ಶರೀರದ ಬೆಲೆ ಹೆಚ್ಚಿಗೆ ಆಗ್ಬೋದು ಯಾವಾಗ? ಶರೀರದ ಮೇಂಟೆನೆನ್ಸ್ ಮಾಡಿದಾಗ ಮಾತ್ರ. ಬೇರೆ ಎಲ್ಲ ಸಮಯದಲ್ಲಿ ನಾನು ಯಾವಾಗ ಶರೀರವನ್ನು ಉಪಯೋಗ ಮಾಡ್ತೀನೋ ಅವಾಗ ಅದರ ಶಕ್ತಿ ವೃದ್ಧಿ ಆಗತ್ತೋ ಹೆಚ್ಚಿಗೆ ಆಗತ್ತೋ? ಕಡಿಮೆ ಆಗತ್ತೆ ಶಕ್ತಿ. ಕಡಿಮೆ ಆಗತ್ತೆ. ಯಾಕೆ ಹೇಳಿ? ನಾನು ಅದನ್ನು ಉಪಯೋಗ ಮಾಡ್ತಾ ಇದ್ದಾಗ ತಿಂದಿರುವಂತ ಆಹಾರ ಕಡಿಮೆ ಆಗತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗತ್ತೆ, ಧರಿಸಿರುವಂತ ಡ್ರೆಸ್ಸು ಧೂಳಾಗತ್ತೆ, ಶರೀರನು ಮಲಿನ ಆಗತ್ತೆ. ದಿನದಿಂದ ದಿನಕ್ಕೆ ಶರೀರ ಮುದುಕಿ ಆಗತ್ತೆ, ಚರ್ಮ ಸುಕ್ಕು ಹಿಡಿಯತ್ತೆ, ಕೂದ್ಲು ಕಪ್ಪು ಕಪ್ಪು ಕೂದ್ಲು ಬೆಳ್ಳಗೆ ಆಗತ್ತೆ. ಅಂದ್ರೆ ದಿನದಿಂದ ದಿನಕ್ಕದ ಎಲ್ಲಿ ಹೋಗ್ತಾ ಇದೆ? ವೃದ್ಧತೆ, ಮೃತ ಅಂದ್ರೆ ಅದರ ಶಕ್ತಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಅದ್ರ ಮೌಲ್ಯ ಜಾಸ್ತಿ ಆಗ್ಬೇಕು, ಅದಕ್ಕೆ ಜೀವನ ಮಾಡ್ಬೇಕು ಅಂತ ಅನ್ಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ?
ಅಮೃತ. ಅದಕ್ಕೆ ಅದರ ಮನೆಯಲ್ಲಿ ಏನಾದ್ರೂ ಒಂದು ವಿಶೇಷ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಹಾಗಿದ್ರೆ ಶರೀರದ ಟ್ರೀಟ್ಮೆಂಟ್ ನಾವು ಹೆಚ್ಚಿಗೆ ಕೊಡ್ತೀವೋ, ಶರೀರವನ್ನು ಉಪಯೋಗ ಹೆಚ್ಚಿಗೆ ಮಾಡ್ತೀವೋ? ಉಪಯೋಗ. ಉಪಯೋಗ ಜಾಸ್ತಿ ಮಾಡ್ತೀವಿ. ಸರಿ. ಒಂದು ದಿನದಲ್ಲಿ ಎಷ್ಟು ಗಂಟೆ? 24 ಗಂಟೆ. ಓಕೆ. 24 ಗಂಟೆಯಲ್ಲಿ 8 ಗಂಟೆ ಹೋದ್ರೆ ನಿಮ್ಮ ಹತ್ರ ಇರೋದು 16 ಗಂಟೆ, ಹೌದಾ? ಆ 16 ಗಂಟೆಯಲ್ಲಿ ಶರೀರದ ಮೇಂಟೆನೆನ್ಸ್ಗೆ ಎಷ್ಟೊತ್ತು ಸಮಯ ಕೊಡ್ತೀರಿ? ಎಷ್ಟೊತ್ತು ಕೊಡ್ತೀರಾ? ಆ? 1 ಗಂಟೆ. 1 hour. ಬೆಳಿಗ್ಗೆ 1 ಗಂಟೆ ಆದ್ಮೇಲೆ ಮಧ್ಯಾಹ್ನ ಊಟ ಮಾಡ್ತಿರ್ತಾನೆ, ಅರ್ಧ ಗಂಟೆ. ಸಾಯಂಕಾಲನೂ ಊಟ ಮಾಡ್ತಿರ್ತಾನೆ ಅರ್ಧ ಗಂಟೆ. ಅಲ್ವಾ? ಟೋಟಲಿ ಸೇರಿದ ಒಂದು 2 ಗಂಟೆನಾದ್ರೂ ಕೊಡ್ತೀವಲ್ಲ ಬೆಳಗಿಂದ ರಾತ್ರಿವರೆಗೂ ನೋಡಿದಾಗ. ಹ್ಮ್. ಮಧ್ಯ ಮಧ್ಯದಲ್ಲಿ ಆಹಾರ, ಮಧ್ಯ ಮಧ್ಯದಲ್ಲಿ ನಿದ್ರೆ ಎಲ್ಲವನ್ನ ನಾವು ಕೊಡೋದ್ರಿಂದ ಏನಾಗ್ತದೆ? ಶರೀರದ ಮೇಂಟೆನೆನ್ಸ್ಗೆ ಅಷ್ಟು ನಾವು ಸಮಯವನ್ನ ಕೊಡ್ತೀವಿ. ಯಾಕಂದ್ರೆ ಮತ್ತೆ ವಾಪಸ್ ನಿಮ್ಗೆ ಆ ಶರೀರದ ಅವಶ್ಯಕತೆ ಇಲ್ಲ. ಬೇಕು. ಸರಿ. ಭಗವಂತನ ಪ್ರಶ್ನೆ. ಒಂದು ದಿನ ಉದಾಹರಣೆಗೆ ಇವತ್ತು ಮತ್ತು ನಾಳೆ 2 ದಿನ ಏನ್ ಮಾಡಬೇಕು? ಬೆಳಿಗ್ಗೆ ಏಳಬೇಕು, ಶರೀರಕ್ಕೆ ಯಾವುದೇ ಮೇಂಟೆನೆನ್ಸ್ ಅನ್ನ ಕೊಡಬಾರ್ದು. ಏನ್ ಮಾಡಬಾರ್ದು ಮೇಂಟೆನೆನ್ಸ್. ಅಂದ್ರೆ? ಸ್ವಚ್ಛ ಮಾಡೋದು. ಹಲ್ಲುಜ್ಜುವಂಗಿಲ್ಲ, ಸ್ನಾನ ಮಾಡುವಂಗಿಲ್ಲ, ಬಟ್ಟೆ ಚೇಂಜ್ ಮಾಡುವಂಗಿಲ್ಲ, ಒಳಗಡೆ ಮಲಮೂತ್ರ ಏನ್ ಮಾಡುವ ಕ್ಲೀನ್ ಮಾಡುವ, ವಿಸರ್ಜನೆ. ಆಹಾರನು ತಿನ್ನುವಂಗಿಲ್ಲ. ಹಾಗಂತ 2 ದಿವಸ ಬೇರೆ ಎಲ್ಲ ಕೆಲಸವನ್ನ ಮಾಡ್ಬೇಕು. ಆಫೀಸಿನ ಕೆಲಸ ಮತ್ತೊಂದು ಮಗದೊಂದೆಲ್ಲ ಮಾಡ್ಬೇಕು. ಆಗ್ತದೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಸ್ವಚ್ಛತೆ ಇರಲ್ಲ, ವೀಕ್ ಆಗೋಗುತ್ತೆ. ಆ ಸ್ವಚ್ಛತೆ ಇರಲ್ಲ, ವೀಕ್ ಆಗೋಗ್ತೈತಿ. ಅದೇನು ಮಾಡ್ದೇನೆ 2 ದಿನ ಕೆಲಸ ಮಾಡಿದ್ರೆ ಹೆಂಗಿರ್ತದೆ? ನಿಮ್ಗೆ ಶರೀರ ಹೆಂಗ್ ಸಪೋರ್ಟ್ ಮಾಡುತ್ತೆ? ಮಾಡಲ್ಲ. ಮಾಡಲ್ಲ. ಸಪೋರ್ಟ್ ಮಾಡಲ್ಲ. ಮಾಡೋದೇ ಇಲ್ಲ 2 ದಿನಕ್ಕೆ. ಇಲ್ಲ. ಅಯ್ಯೋ ಅಣ್ಣವ್ರು 2 ದಿನ ಅಂತ ಹೇಳ್ತೀರಾ ನೀವು? 1 ಗಂಟೆಗೆ ಊಟ ಮಾಡೋದು 2 ಗಂಟೆ ಮಾಡ್ಬಿಟ್ಟು ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಟ್ಟು ಶುಗರ್ ಬಂದ್ಬಿಟ್ಟು ತಲೆ ಎಲ್ಲ ಏನಾಗ್ತದೆ? ಚಕ್ಕರ್. 1 ಅವರ್ ಲೇಟ್ ಆದ ಅಲ್ವಾ? ಇಂಥ ಜ್ಞಾನಿಗಳು ನೀವು ಅಲ್ವಾ? ಬಾಬಾ ಏನ್ ಹೇಳ್ತಾರೆ? ಮಕ್ಕಳು 5,000 ವರ್ಷದಲ್ಲಿ ಒಂದೇ ಒಂದು ಜನ್ಮದಲ್ಲಿ ಸ್ವಲ್ಪ ಸಮಯ ಆತ್ಮ ಮತ್ತು ಮನ ಬುದ್ಧಿಗೆ ಏನ್ ಕೊಡೋದು? ಅಮೃತ ಕೊಡೋ ಸಮಯ. ಯಾವಾಗ? ಅಮೃತ. ಅಮೃತ. ಸತ್ಯುಗದಲ್ಲೂ ಇಲ್ಲ, ತ್ರೇತಾದಲ್ಲೂ ಇಲ್ಲ, ದ್ವಾಪರದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ. ಬರೀ 5,000 ವರ್ಷ ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನು ಉಪಯೋಗ ಮಾಡಿದ್ರಿ, ಮೃತ ಮಾಡಿದ್ರಿ ಹೊರತು ಅಲ್ಲಿ ಅಮೃತ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? ಇಲ್ಲ. ಆತ್ಮಕ್ಕೆ ಏನಾದ್ರು ಕೊಟ್ಟಿದ್ದೀರಿ? ಇಲ್ಲ. ಇಲ್ಲ. ಮನ ಬುದ್ಧಿ ಸಂಸ್ಕಾರಕ್ಕೆ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ. ಕೊಡುವಂತ ಸಮಯ ಯಾವಾಗ? ಈಗ ಈಗ ಯಾವಾಗ? ಸಂಗಮ ಯುಗ. ಸಂಗಮ ಯುಗದಲ್ಲಿ ಅಲ್ಲ, ಸಂಗಮ ಯುಗದಲ್ಲೂ ಯಾವಾಗ? ಅಮೃತ ವೇಳೆ. ಬೆಳಗಿನ ಸಮಯದಲ್ಲಿ. ಸರಿ, ಓಕೆ. ಬೆಳಿಗ್ಗೆ ನಾನೇನು ಮಾಡ್ತೇನೆ ಅಂತಂದ್ರೆ, ಯೋಗೇಶನ್ನ ಬೆಳಿಗ್ಗೆ ಶರೀರ ಕ್ಲೀನ್ ಮಾಡುವಂತ ಬದಲು, ತಿಂಡಿ ತಿನ್ನೋ ಬದಲು ಬೆಳಿಗ್ಗೆ ಎದ್ಬಿಟ್ಟು ಮೊಬೈಲ್ ಆಪರೇಟ್ ಮಾಡ್ತಾ ಕೂತ್ಕೊಳ್ತೇನೆ. ಏನ್ ಮಾಡ್ತೇನೆ? ಮೊಬೈಲ್ ಆಪರೇಟ್. ಮೊಬೈಲ್ ಆಪರೇಟ್ ಮಾಡ್ತಾರೆ. T20 ಮ್ಯಾಚ್ ಇದೆ ಅಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತಾ ಕೂತ್ಕೊಳ್ತೇನೆ. ಸರಿ. 8 ಗಂಟೆಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಗ್ಬಿಡ್ತು. ಅವಾಗ ಏನಾಗ್ತದೆ? ವ್ಯತ್ಯಾಸ ಆಗುತ್ತೆ. ಓಡ್ಬೇಕೇ ಅಲ್ವಾ ಕೆಲ್ಸಕ್ಕೆ? ಕೊಡ್ಬೇಕು. ಆವಾಗ ಏನಾಯ್ತು? ಬೆಳಿಗ್ಗೆ ನಾನು ಮೇಂಟೆನೆನ್ಸ್ ಮಾಡಿದ್ನೋ ಮಾಡಿಲ್ವೋ? ಮಾಡಿಲ್ಲ. ಅವಾಗ ಆ ಸಮಯವನ್ನು ನಾನು ಬೇರೆದಕ್ಕೆ ಏನ್ ಮಾಡಿದೆ? ಉಪಯೋಗ ಮಾಡಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದಿರೋದು ಹೌದು, ನಾರ್ಮಲ್ ಟೈಮಲ್ಲಿ ಎದ್ದಿದ್ದೇನೆ. ಆದ್ರೆ ಶರೀರದ ಏನು ಮೇಂಟೆನೆನ್ಸ್ ಮಾಡ್ಬೇಕು ಅದನ್ನ ನಾನು ಮಾಡಿಲ್ಲ. ಫೋನಲ್ಲಿ ಮಾತಾಡೋದು, ಟಿವಿ ನೋಡೋದು, ಮೊಬೈಲ್ ಆಪರೇಟ್ ಮಾಡೋದು ನಾನು ಮಾಡಿದಾಗ ಮನೇಲಿ ಇರೋದೊಂದು ಸಮಯ ಕಳೆದಿರೋದು ಹೌದು, ಆದ್ರಲ್ಲಿ ಶರೀರದ ಮೇಂಟೆನೆನ್ಸ್ ಆಗಿದೆಯಾ? ಇಲ್ಲ. ಇಲ್ಲ. ಬೆಳಿಗ್ಗೆ ಎದ್ದಿದ್ದೀರಾ? ಹೌದು. ವೈಟ್ ಡ್ರೆಸ್ ಹಾಕೊಂಡಿದ್ದೀರಾ? ಹೌದು. ಬ್ಯಾಡ್ಜ್ ಹಾಕೊಂಡಿದ್ದೀರಿ? ಹೌದು. ರೆಡ್ ಲೈಟ್ ಇದೆ? ಹೌದು. ಕಾಮೆಂಟ್ರಿ ಇದೆ? ಹೌದು. ಹಾಡಿದೆ? ಹೌದು. ಆದರೆ ಮನಸ್ಸು ಮಾತ್ರ ಇಲ್ಲ. ಇಲ್ಲ. ಅಂದ್ರೆ ಬೇರೆ ಕಡೆ. ಒಂದನೇದು ಮುಖ್ಯವಾಗಿ ಸಿಹಿಯಾದ ನಿದ್ರೆಯಲ್ಲಿರ್ತದೆ. ಅಣ್ಣೋರೆ, ಅಮೃತ ವೇಳೆ ಎದ್ದು ಕೂತ್ಕೊಂಡು ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ ಅಂದ್ರೆ ಬೇರೆ ಟೈಮಲ್ಲೂ ಕೂಡ ಬರಲ್ಲ. ವೆಂಕಟೇಶ್ವರರಿಗೆ ಅನುಭವ ಚೆನ್ನಾಗಿದೆ ಅಂತ ಆಯ್ತಲ್ಲ. ಹ ಸರಿ. ನೆಕ್ಸ್ಟ್ ಆಫೀಸಿನ ಕೆಲಸ, ಮನೆ ಕೆಲಸ, ಶರೀರದ್ದು, ಹಣದ ಬಗ್ಗೆ ನಾವೆಲ್ಲ ಏನ್ ಮಾಡ್ತೀವಿ? ಯೋಚನೆ, ಚಿಂತನೆ, ಮನನ, ಬಾಬನ್ ಜೊತೆಗೆ ಚರ್ಚೆ, ಕೂಗೋದು, ಒಳೋದು, ಬೇಡೋದು ಎಲ್ಲವನ್ನು ನಾವೇನ್ ಮಾಡ್ತೀವಿ? ಮಾಡಿದಾಗ ಅದಕ್ಕೆ ಅಮೃತ ವೇಳೆ ಅಂತ ಹೇಳ್ತಾರಾ? ಇಲ್ಲ. ಇದು ಅಮೃತ ವೇಳೆ ಅಂತಂದ್ರೆ ಏನು?
ಬಾಬು ನೆನಪು ಮಾಡೋದು ಯಥಾರ್ಥವಾಗಿ. ಆತ್ಮಕ್ಕೆ ಶಕ್ತಿಯನ್ನ ಕೊಡಿಸುವಂತ ಟೈಮ್. ಅಮೃತ ವೇಳೆ ಅಂತಂದ್ರೆ ಆತ್ಮ ಸಹಿತ ಮನಬುದ್ಧಿ ಸಂಸ್ಕಾರವನ್ನ ಅದರ ಮನೆಗೆ ತೆಗೆದುಕೊಂಡು ಹೋಗಿ ಆ ಸಾಧನವನ್ನ ನಿಮ್ಮ ಅಪ್ಪನ ಹತ್ರ ಕೊಟ್ಟು ಆ ದಿನಕ್ಕೆ ಬೇಕಾಗಿರುವಂತ ಅಮೃತವನ್ನ ಕುಡಿಸೋದು. ಕುಡಿಸೋದು. ಕುಡಿಯೋದು. ಕುಡಿಸೋದು. ಬಾಬಾ ಕುಡಿಸ್ಬೇಕು, ನೀವು ಕುಡಿಯುವಾಗಿಲ್ಲ ಅಲ್ವಾ? ಇನ್ನೊಂದು ಪ್ರಶ್ನೆ, ವೆಂಕಟೇಶನವ್ರಿಗೆ ಒಳ್ಳೆ ಅನುಭವ ಇದೆ ಅಣ್ಣಾರೆ. ಅಲ್ಲ, ನಿಮಗೆ ಅನುಭವ ಇದೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಮೂಲಕ ಬೇರೆಯವ್ರಿಗೆ ಅನುಭವ ಇದೆ. ಏನು ಗೊತ್ತಾ ವೆಂಕಟೇಶಣ್ಣ? ಹ್ಮ್ ಕೆಲವೊಬ್ಬರಿಗೆ ಏನಾಗುತ್ತೆ, ಡ್ರಿಂಕ್ಸ್ ಮಾಡುವಂತ ಪ್ರಾಕ್ಟೀಸ್ ಇರ್ತದೆ, ಸರಿನಾ? ಅದು ಕುಡಿದಾಗ, ನನಗೆ ಗೊತ್ತಿಲ್ಲ, ನಾನು ಕೇಳಿದ್ದೇನೆ, ಕುಡಿದಾಗ ನಶೆ ಇರ್ತದಂತೆ. ಏನಿರ್ತದೆ? ನಶೆ. ಕುಡಿದು ಪ್ರಾಕ್ಟೀಸ್ ಆಗಿರ್ತದೆ. ಅದು ನಶೆ ಇಳಿದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಮತ್ತೆ ವಾಪಸ್ ಕುಡಿಬೇಕು ಅಂತ ಅನಿಸ್ತಾ ಇರ್ತದೆ ಅಲ್ವಾ? ಹಾಗೇನೆ ಇಲ್ಲಿ ನಾವು ಅಮೃತ ವೇಳೆಯಲ್ಲಿ ಯೋಗ ಕರೆಕ್ಟ್ ಆಗಿ ಮಾಡಿದಾಗ ಆ ಸ್ವಚ್ಛತೆಯ, ಹಗುರತೆಯ, ಶಕ್ತಿಯ, ನಶೆಯ ಅನುಭವ ನಮಗೆ ಆಗಬೇಕು. ನೀವು ಯೋಗ ಮಾಡಿದಾಗ ನಿಮ್ಗೆ ಹಗುರತೆ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಆ ನಂತರದಲ್ಲಿ ನಾವು ಕರ್ಮಕ್ಷೇತ್ರದಲ್ಲಿ ಬಂದಾಗ ಬಾಬನ್ ಜೊತೆ ಡಿಸ್ಕನೆಕ್ಟ್ ಆದಾಗ ಆ ನಶೆ ಏನಾಗ್ತಾ ಹೋಗ್ತದೆ? ಮತ್ತೆ ವಾಪಸ್ ಮಧ್ಯೆ ನಶೆ ಏನ್ ಮಾಡ್ಬೇಕು? ಹೇಗೆ ಮಧ್ಯೆ ಗುಟ್ಕಾ ತಿಂದ್ಬಿಟ್ಟು, ಸಿಗರೇಟ್ ಸೇದ್ಬಿಟ್ಟು, ರಾಯಿ ಕುಡಿದ್ಬಿಟ್ಟು, ಟೀ ಕಾಫಿ ಕುಡಿದ್ಬಿಟ್ಟು ಶರೀರಕ್ಕೆ ಹೇಗೆ ನಶೆಯನ್ನ ಇರಿಸ್ತಾರೋ ಹಾಗೆ ನಾವು ರಾಜಯೋಗದಿಂದ ಏನ್ ಮಾಡ್ಬೇಕು? ಯಾವ್ದರ್ದು? ಪರಮಾತ್ಮನ ನೆನಪು, ಆತ್ಮದ್ದು ಮತ್ತು ಮನಬುದ್ಧಿ ಸಂಸ್ಕಾರ. ಅದಕ್ಕೆ ಅಮೃತ ವೇಳೆ ಅಂತಂದ್ರೇನು? ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ, ಆ ಸಾಧನಕ್ಕೆ ಪರಮಾತ್ಮ ಕೊಡುವಂತ ಒಂದು ಟ್ರೀಟ್ಮೆಂಟ್ ಯಾರು ಕೊಡಬೇಕು? ಪರಮಾತ್ಮ. ಆವಾಗ ಆ ಸಾಧನವನ್ನ ಸಂಪೂರ್ಣವಾಗಿ ನಾನು ಯಾರ ಕೈಲಿ ಕೊಡಬೇಕು? ಅವರ ಕೈಲಿ ಕೊಟ್ಟಾಗ ನೀವು ಆ ಸಮಯದಲ್ಲಿ ಆ ಸಾಧನವನ್ನ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಈಗ ಹೇರ್ ಕಟಿಂಗಿಗೆ ಹೋಗಿದ್ದೀರಿ, ತಲೆ ಯಾರ್ದು? ನಂದು. ಯಾರ ಕೈಲಿ ಕೊಟ್ಟಿದ್ದೀರಿ? ಕಟಿಂಗ್ ಎಷ್ಟೊತ್ತಿನವರೆಗೆ? ಅವನು ಕಂಪ್ಲೀಟ್ ಮಾಡೋವರೆಗೆ. ಹೌದಾ? ಸರಿ. ಮಧ್ಯದಲ್ಲಿ ಏನಾದ್ರು ನೀವು ತಲೆ ಉಪಯೋಗ ಮಾಡ್ತೀರಾ, ಮೊಬೈಲ್ ಅಲ್ಲಿ ಮಾತಾಡ್ತೀರಾ? ಇಲ್ಲ. ಇವಾಗ ಅವನು ಕಟಿಂಗ್ ಶಾಪ್ ನವನು ಬಾರ್ ಮೀಸೆ ಕಟ್ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾನೆ? ಅವಾಗ ಮಾತಾಡ್ಬಿಡೋದು ಏನಾಗ್ತದೆ? ಇಲ್ಲಿ ರೇಸರ್ ಇಟ್ಕೊಂಡಿದ್ದಾನೆ, ನೀವು ಮಾತಾಡ್ಬಿಡೋದು, ಇಲ್ಲಿ ಮೂವ್ಮೆಂಟ್ಸ್ ಮಾಡ್ಬಿಡೋದು, ಏನಾಗ್ಬಿಡ್ತಾರೆ? ಟಕ್ ಅಂತ ಅರ್ಧ ಮೀಸೆ ಏನಾಗ್ಬಿಡ್ತದೆ? ಹಾಗೆ ಕಟ್ ಹಾಕೊಂಡ್ಬಿಟ್ಟು ನೀವು ಪ್ರಪಂಚಕ್ಕೆ ಬಂದ್ರೆ ಜನ ಏನ್ ಮಾಡ್ತಾರೆ? ನಿಮ್ಮನ್ನ ನೋಡ್ಬಿಟ್ಟು ಖುಷಿ ಪಡ್ತಾರಲ್ವಾ? ತಪ್ಪ್ಯಾರ್ದು? ಅಂದ್ರೆ ಅವನು ಮಾಡಬೇಕಾದ್ರೆ ಆ ಸಂಪೂರ್ಣ ಸಾಧನವನ್ನು ನಾನೇನ್ ಮಾಡ್ಬೇಕು? ಹಾಗೆ ಅಮೃತ ವೇಳೆಯಲ್ಲಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನ ಕೈಲಿ ಕೊಡ್ತಾ ಇದ್ದೀರಾ? ಅಮೃತ ವೇಳೆ ಸುಖದ ಅನುಭವ ಆಗ್ತಾ ಇದೆಯಾ? ಹಗುರತೆಯ ಅನುಭವ ಆಗ್ತಾ ಇದೆಯಾ? ಇದು ಭಗವಂತನ ಪ್ರಶ್ನೆ. ಅಮೃತ ವೇಳೆಗೆ ನಾನು ಎದ್ದಿದ್ದೇನೆ, ನಾನು 2 ಗಂಟೆಗೆ ಎದ್ಬಿಟ್ಟು ಮಾಡ್ತೇನೆ, 1:00ವರೆಗೂ ಎದ್ಬಿಟ್ಟು ಮಾಡ್ತೇನೆ. ನೀವು ಎಷ್ಟು ಗಂಟೆಗೆ ಎದ್ದಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೀವೆಷ್ಟು ಅಮೃತವನ್ನ ಕುಡಿದಿದ್ದೀರಿ, ಎಷ್ಟು ಅಲ್ಲಿ ಬಾಬಾ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಮೃತ ವೇಳೆ ಅಂದ್ರೆ ನನ್ನ ಮತ್ತು ತಂದೆ ನಡುವೆ ಇರುವಂತ ವೈಯಕ್ತಿಕವಾದಂತಹ ಏನು ಸಮಯ. ಹೇಗೆ ನಮ್ಮ ಮನೆಯಲ್ಲಿ ಇದ್ದಾಗ ಅದು ನಮ್ಮ ಮತ್ತು ಪರಿವಾರದ ನಡುವೆ ಏನು ಇರುವಂತದೇನು ವೈಯಕ್ತಿಕ ಸಮಯ. ಹೌದು ತಾನೆ? ಮನೆಯಲ್ಲಿರುವಂತ ಸ್ವಾತಂತ್ರ್ಯ ನಿಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಶರೀರವನ್ನು ಹೊರಗಡೆ ಪ್ರಪಂಚದಲ್ಲಿ ನಾವು ಉಪಯೋಗ ಮಾಡ್ತೀವಿ ಹೊರತು ಮೇಂಟೆನೆನ್ಸ್ ಮಾಡೋದೆಲ್ಲಿ? ಸ್ವಚ್ಛ ಮಾಡೋದೆಲ್ಲಿ? ಹಾಗೆ ಮನಬುದ್ಧಿಯನ್ನು ಸ್ವಚ್ಛ ಮಾಡೋದೆಲ್ಲಿ? ಪರಮಧಾಮದಲ್ಲಿ. ಮೊದ್ಲೆಲ್ಲಿ ಹೋಗ್ಬೇಕು? ನಾವೆಲ್ಲಿ ಹೋಗಿರ್ತೀವ? ಎದುರುಗಡೆ ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ತಾ ಇರ್ತೀರಿ, ಅಂದ್ಮೇಲೆ ನೀವೆಲ್ಲಿದ್ದೀರಿ? ಇಲ್ಲೇ ಇದ್ದೀರಿ. ಹಾಡು ಕೇಳ್ತಾ ಇದ್ದೀರಿ, ಎಲ್ಲಿದ್ದೀರಿ? ಇಲ್ಲೇ ಇದ್ದೀರಿ. ಡೂಮ್ ಕಾಣ್ತಾ ಇದೆ, ಎಲ್ಲಿದ್ದೀರಿ? ಇಲ್ಲೇ ಇದ್ದೀರಿ. ಹೌದು ತಾನೆ?
ಅಂದ್ರೆ ಈ ಪ್ರಪಂಚವನ್ನ ನೋಡ್ತಾ ಇದ್ದೀರಿ, ಈ ಪ್ರಪಂಚದ ಶಬ್ದವನ್ನ ಕೇಳ್ತಾ ಇದ್ದೀರಿ, ಎಸಿಯ ತಂಪಿನ ಅನುಭವ ಆಗ್ತಾ ಇದೆ, ಚಳಿಯ ಅನುಭವ ಆಗ್ತಾ ಇದೆ, ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಇನ್ನೂ ಎಲ್ಲಿದೆ? ಕೆಳಗಡೆ ಇಲ್ಲೇ ಇದೆ. ಇಲ್ಲೇ ಇದೆ. ಸ್ಥೂಲ ವತನದಲ್ಲೇ ಇದೆ. ಇಲ್ಲ. ಅಂದ್ರೆ ಪತಿಗೆ ಇದನ್ನು ಕೊಡು, ಮಕ್ಕಳಿಗೆ ಇದನ್ನು ಕೊಡು, ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂದ್ರೆ ಯಾವ ಲೋಕದಲ್ಲಿದ್ದೀರಿ? ಯಾವ ಪ್ರಪಂಚ ಲೋಕದಲ್ಲಿದ್ದೀರಾ? ಈ ಸ್ಥೂಲ ಲೋಕದ ಲೋಕ. ಲೋಕದಲ್ಲಿ ಇಲ್ಲ ಇಲ್ಲ ಅಣ್ಣವ್ರೆ, ನಾವೆಲ್ಲ ಸೀನಿಯರ್, ನಾವ್ ಅಲ್ಲೆಲ್ಲ ಇರೋದಿಲ್ಲ. ನಾವು ಸತ್ಯಕ್ಕೆ ಹೋಗ್ಬಿಡ್ತೀವಿ, ಸಿಂಹಾಸನದ ಮೇಲೆ ಕುತ್ಕೊಂಡ್ಬಿಡ್ತೀವಿ, ಕಿರೀಟ ಹಾಕೊಂಡ್ಬಿಡ್ತೀವಿ, ಜೋಕಾಲಿಲಿ ಆಟ ಆಡ್ತೀವಿ. ಯಾವ ಲೋಕದಲ್ಲಿದ್ದೀರಿ? ಸ್ಥೂಲ ಲೋಕ. ಸ್ಥೂಲ ಲೋಕ ಮತ್ತು ಕನಸಿನ ಲೋಕ. ಪರನಾಮಕ್ಕೆ ಹೋಗ್ಲಿಲ್ವಲ್ಲ. ಇಲ್ಲ. ಪರನಾಮದಲ್ಲಿ ಕಿರಣ ಇದೆಯಾ, ಸತ್ಯುಗ ಇದೆಯಾ? ಬಂಗಾರ ಇದೆಯೋ, ಸಿಂಹಾಸನ ಇದೆಯೋ, ಏನಿದೆ? ಏನು ಏನು ಇಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ. ಶರೀರ ಸ್ವಚ್ಛ ಮಾಡ್ಲಿಕ್ಕೆ ಎಲ್ಲಿ ಹೋಗ್ತೀರಿ? ಸ್ನಾನದ ಸ್ನಾನ. ಮನೆಗೆ. ಹಾ ಸ್ನಾನದ ಸ್ನಾನದ ಮನೆಗೆ. ಮನೆ. ಸ್ನಾನದ ರೂಮ್ ನಲ್ಲಿ ಅಲ್ವಾ? ಅಲ್ಲಿ ಸ್ನಾನದ ರೂಮ್ ನಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ನೋಡ್ಲಿಕ್ಕೆ ಒಂದು ಟಿವಿ ಇರ್ತದೆ, ತಿನ್ಲಿಕ್ಕೆ ಒಂದು ಮಸಾಲೆ ದೋಸೆ ಇರ್ತದೆ, ಮಲ್ಕೊಳ್ಳಿಕ್ಕೆ ಒಂದು ಮಂಚ ಇರ್ತದೆ ಅಲ್ವಾ? ಇಲ್ಲ, ಇಲ್ಲ. ಹಾ ಇರಲ್ಲ. ಇಲ್ಲ. ಮತ್ತೇನಿರ್ತದೆ? ಸ್ನಾನ ಸೋಪ್ ಮಾಡೋ ನೀರು ಅಷ್ಟೇ. ಸೋಪು, ಬಕೆಟು ಅಷ್ಟೇ ತಾನೆ? ಆಮೇಲೆ ಓಕೆ, ನೀವು ಸ್ನಾನ ಮಾಡುವಂತ ರೂಮ್, ನೀವು ತುಂಬಾ ಶ್ರೀಮಂತರು, ದೊಡ್ಡದು ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡೋದಲ್ಲ, ಟಿವಿ ಇಡಿ, ಅಲ್ಲೇ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಟೀ ಕಾಫಿ ಕುಡಿಬೇಕು. ಎಲ್ಲಿ? ಬಾತ್ರೂಮ್ ಮಾಡಿ. ಸ್ನಾನ ಮನೆಯಲ್ಲಿ ಚೆನ್ನಾಗಿರ್ತದಲ್ವಾ? ಚೆನ್ನಾಗಿರಲ್ಲ, ಆ ಚೆನ್ನಾಗಿರಲ್ಲ. ಯಾವ ರೂಮ್ ನಲ್ಲಿ ಯಾವ ಕೆಲಸ ಮಾಡ್ಬೇಕು ಅದೇ ಮಾಡ್ಬೇಕು ತಾನೆ? ಹೌದು. ಮತ್ ಬೆಳಿಗ್ಗೆ ಅಮೃತ ವೇಳೆಗೆ ಪರನ್ನಾಮಕವಾದ ಊರ್ ಸುದ್ದಿ ನಿಮ್ಗೆ ಯಾಕೆ? ಶರೀರ ಯಾಕೆ ಬರ್ಬೇಕಲ್ಲಿ? ಶರೀರಧಾರಿಗಳು ಯಾಕೆ ಬರ್ಬೇಕು? ಶರೀರದ ವಿಷಯ ಯಾಕೆ ಬರಬೇಕು? ಅದು ಯಾವಾಗ? ಅಮೃತ ವೇಳೆ. ಶರೀರದ ವಿಷಯ ಬರೋದು ಯಾವಾಗ? ಅಮೃತ ವೇಳೆ ಮುಗಿದ್ಮೇಲೆ ಕೆಳಗಡೆ ಬಂದಾಗ. ಕರ್ಮ ನೀವು ಮುಗ್ದು. ತಿಂಡಿ ತಿಂಡಿ ಯಾವಾಗ ಏನ್ ಮಾಡ್ಬೇಕಂತ ಯೋಚನೆ ಮಾಡೋದು ಯಾವಾಗ? ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬಂದಾಗ, ಹೌದಾ? ಆ ರೂಮ್ ನಲ್ಲಿ ಇದ್ದಾಗ ಏನು ಅವಶ್ಯಕತೆ ಇದೆ ಅದರ ಬಗ್ಗೆ ಮಾತ್ರ ಸಂಕಲ್ಪ, ಯೋಚನೆ, ಚಿಂತನೆ, ಜ್ಞಾನ, ಅಪ್ಲಿಕೇಶನ್, ಕರ್ಮ ಮತ್ತು ಕರ್ಮದ ಫಲ. ಇಲ್ಲಿ ಭಗವಂತನ ಪ್ರಶ್ನೆ, ತಮ್ಮನ್ನ ತಾವು ಜ್ಞಾನಿಗಳು, ಜ್ಞಾನವಂತರು, ನಾಲೆಜ್ ಫುಲ್ ಅಂತ ಹೇಳ್ತಿರಲ್ಲ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಯಥಾರ್ಥವಾಗಿ ವಿಧಿವತ್ತಾಗಿ ಪರಮಧಾಮದಲ್ಲಿ ಮಾತ್ರ, ಕೇವಲ ಪರಮಾತ್ಮನ ಜೊತೆಯಲ್ಲಿ ಮಾತ್ರ ಎಷ್ಟು ಸಮಯ ಇರ್ತೀರಾ? ಎಷ್ಟು ಗಂಟೆ ಇರ್ತೀರಿ? ಸತ್ಯ ಹೇಳಿ. ಸೆಕೆಂಡ್ಗಳು ಅಷ್ಟೇ. ಅಲ್ವಾ? ಹೌದು. ಹಾಗಿದ್ರೆ ಈಗ ಭಗವಂತನ ಪ್ರಶ್ನೆ, ನೀವೇನು ಬರ್ತ್ಡೇ ಆಚರಣೆ ಮಾಡ್ತಿದ್ದೀರಿ, ಯಥಾರ್ಥವಾಗಿ ಅಮೃತ ವೇಳೆಯ ರೂಪದಲ್ಲಿ ಸರಿಯಾಗಿ ವಿಧಿವತ್ತಾಗಿ ಆಚರಣೆ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀರಾ? ಆ ಅಮೃತ ಕುಡಿದಾಗ ನೀವು ಕರೆಕ್ಟ್ ಆಗಿ ಕುಡ್ದಿದ್ದಿದ್ರೆ ಏನಾಗ್ತದೆ? ಅನುಭವ ಆಗುತ್ತೆ. ಖುಷಿ ನಶೆ ಇರುತ್ತೆ. ಬೆಳಗಿಂದ ರಾತ್ರಿವರೆಗೂ ಕರ್ಮ ಮುಗಿಸ್ಕೊಂಡು ಬಂದಾಗ ನಿಮ್ಮ ಮನ ಬುದ್ಧಿ ಹೋಟೆಲಲ್ಲಿ ತಿನ್ಬೇಕು, ಬೇಕರಿಯಲ್ಲಿ ತಿನ್ಬೇಕು, ಬಟ್ಟೆ ಅಂಗಡಿ ನೋಡ್ಬೇಕು, ಬಂಗಾರದ ಅಂಗಡಿ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಸ್ಬೇಕು, ಇವ್ರು ಮಾತಾಡ್ಸ್ಬೇಕು, ಟಿವಿ ನೋಡ್ಬೇಕು, ಯೂಟ್ಯೂಬ್ ನೋಡ್ಬೇಕು, ಗೂಗಲ್ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಅನ್ಸಲ್ಲ. ಊರ್ ಸುತ್ಲಿಕ್ಕೆ ಹೋಗ್ಬೇಕು, ನೆಂಟ ಜೊತೆಗೆ ಹೋಗ್ಬೇಕು, ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಬೇಕು, ಅದ್ಯಾವುದು? ಅನ್ಸಲ್ಲ. ಅನ್ಸ್ಬಾರದು. ಅಂದ್ರೆ ಹೊರಗಡೆ ಯಾವುದೇ ಒಂದು ಇಂದ್ರಿಯ ಸುಖದ ಕಡೆಗೆ ಮನಸ್ಸು ಹೋಗ್ಬೋದು. ಹೋಗ್ಬಾರ್ದು. ನಿಮ್ ಕೈಯಲ್ಲಿ ನೀರಿದೆ, ಹಣ್ಣಿದೆ, ಟೀ ಇದೆ, ಕಾಫಿ ಇದೆ, ಎಲ್ಲ ಇದೆ ಅಂತಂದ್ರೆ ಹೊರಗಡೆ ಏನಾದ್ರು ತಗೊಳ್ಬೇಕು ಅಂತ ಅನ್ಸತ್ತಾ ನಿಮಗೆ? ಇಲ್ಲ. ಇಲ್ಲ. ಮೌಂಟ್ ಅಬುಗೆ ಹೋಗ್ಬೇಕಾದ್ 3 ದಿನದ ಊಟ ತಿಂಡಿ ತಗೊಂಡೋದಾಗ ಯಾರು ಎಷ್ಟು ಬೇಕಾದ್ರೂ ಬರ್ಲಿ, ನಮ್ಮ ಹತ್ರ ಊಟ ಇದೆ ಅಲ್ವಾ, ನಮ್ ಟೈಮ್ ಆದ ತಕ್ಷಣ ನಾವೇನ್ ಮಾಡ್ತೀವಿ? ಊಟ ತಿಂತೀವಿ. ತಿಂದು ಬಿಡ್ತೀವಿ. ಬೇರೆದ್ರ ಅವಶ್ಯಕತೆ ನಮಗೆ ಬೇಡ. ಬೇಕಾಗಿಲ್ಲ. ಇರೋದಿಲ್ಲ. ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ, ಅಮೃತ ವೇಳೆಯಲ್ಲಿ ನೀವು ಭಗವಂತನಿಂದ ಸರಿಯಾಗಿ ವರದಾನವನ್ನು ತೆಗೆದುಕೊಂಡಿದ್ದರೆ, ತಪಸ್ಸನ್ನೇ ಮಾಡಿದಿದ್ರೆ, ಸಂಪೂರ್ಣವಾಗಿ ಮನಬುದ್ಧಿಯನ್ನ ಭಗವಂತನ ಕೈಲಿ ಕೊಟ್ಟಿದ್ದಿದ್ರೆ, ಆ ದಿನ ಪೂರ್ತಿ ನಿಮ್ಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಯಾವುದರ ಕಡಿಮೆತನೂ ಕೂಡ ಇರಲ್ಲ. ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಯಿನೂ ಬರಲ್ಲ, ನೋವು ಇರಲ್ಲ, ಸಮಸ್ಯೆನೂ ಬರೋದಿಲ್ಲ, ವಿಘ್ನಗಳು ಬರೋದಿಲ್ಲ, ಅಸಫಲತೆನೂ ಆಗೋದಿಲ್ಲ. ಬರೋದು. ಓಕೆ, ಕೆಲವೊಂದ್ಸಲ ಕರ್ಮದ ಲೆಕ್ಕಾಚಾರದ ಅನುಸಾರ ನೋವು ಬರ್ಬೋದು, ಕಾಯಿಲೆ ಇರಬಹುದು, ಆದರೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಂದೂ ಅಸಫಲತೆಯ ಚಿಂತೆಯ ಅನುಭವ ನಿಮಗೆ ಇಲ್ಲ. ಆಗೋದಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಅಷ್ಟು ಶಕ್ತಿಯನ್ನು ನೀವೇನ್ ಮಾಡಿದಿರಿ?
ತುಂಬಿಸ್ಕೊಂಡು ನೀವು ತುಂಬಿದ್ರು ನಿಮ್ಮಪ್ಪ ತುಂಬಿದಾರ? ಅಪ್ಪ ತುಂಬಿದ್ರು. ಯಾಕೆ ಅಂತಂದ್ರೆ ಆ ದಿನಕ್ಕೆ ಯಾವ ಶಕ್ತಿ ಬೇಕು, ಎಷ್ಟು ಬೇಕು ಅಂತ ಗೊತ್ತಿರೋದು ನಿಮ್ಮಪ್ಪನಿಗೆ ಹೊರತು ನಿಮಗೆ ಅಲ್ಲ. ಅಲ್ಲ. ಈಗ ಬೆಳಿಗ್ಗೆ ನೀವು ಏನು ಪ್ಲಾನ್ ಮಾಡಿದ್ರು ಕೂಡ ಪೂರ್ತಿ ದಿನ ನಿಮ್ಮ ಪ್ಲಾನಿನ ಅನುಸಾರ ಜೀವನ ನಡೆಯೋದಿಲ್ಲ, ಹೌದಾ? ಹೌದು. ಕೆಲವೊಂದ್ಸಲ ನಡೆದ್ರೂ ಕೂಡ ಹೆಚ್ಚಿನ ಸಮಯ ಅದರಂತೆ ನಡೆಯೋದಿಲ್ಲ, ಹೌದಾ? ಹ್ಮ್. ಅವಾಗ ಹೇಗೆ ನಡೆಯುತ್ತೆ ಅಂತ ಗೊತ್ತಿರೋದು ಯಾರಿಗೆ? ಅಪ್ಪನಿಗೆ ಬಾಬನಿಗೆ ಮಾತ್ರ. ಅವಾಗ ಬೆಳಿಗ್ಗೆ ಸಾಧನವನ್ನು ಯಾರ ಕೈಲಿ ಕೊಡ್ಬೇಕು ನಾನು? ಅಪ್ಪನ ಕೈಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಟ್ಲೀಸ್ಟ್ ಮಕ್ಕಳೇ ಕರ್ಮಕ್ಷೇತ್ರಕ್ಕೆ ಹೋದಾಗ ದುಃಖ ಇದೆ ಒಪ್ಕೊಳ್ಳೋಣ, ಮನೇಲಿ ಇದ್ದಾಗ್ಲಾದ್ರೂ ಮಸಾಲೆ ದೋಸೆ ಇದ್ದಾಗ ಖುಷಿಯಿಂದ ಏನ್ ಮಾಡ್ಬೇಕು? ತಿನ್ಬೇಕು. ತಿನ್ಬಿಟ್ಟು ಸುಖದ ಅನುಭವ ಮಾಡ್ಬೇಕಲ್ವಾ? ಹ್ಮ್ ಮಾಡ್ತಾ ಇದ್ದೀವ ಇಲ್ಲ. ಅಣ್ಣವ್ರೆ? ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಚಿಂತೆ ಬರೋದೇ ಯಾವಾಗ? ಅಮೃತ ವೇಳೆಗೆ. ಯೋಗದಲ್ಲಿ ಕುತ್ಕೊಂಡಾಗ, ಅಮೃತ ವೇಳೆ ಕುತ್ಕೊಂಡಾಗ. ಯಾಕಂತಂದ್ರೆ ಅಮೃತ ವೇಳೆ ನಿದ್ರೆ ವೈಬ್ರೇಷನ್ ಇರ್ತದಲ್ಲ, ನಮ್ಮ ಮನಬುದ್ಧಿಯನ್ನು ನಾವು ಸರಿಯಾಗಿ ಬಾಬಾನ ಕೈಯಲ್ಲಿ ಕೊಟ್ಟು ಬಾಬಾ ಅದನ್ನು ಉಪಯೋಗ ಮಾಡಿಲ್ಲ ಅಂತಂದ್ರೆ, ನನಗೆ ಬೇಕಾಗಿರೋ ಸುಖ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ಏನಾಗತ್ತೆ? ಬೇಜಾರು, ನಿದ್ರೆ ದುಃಖ. ನಿದ್ರೆ ಬಂದೇ ಬಿದ್ದೇ ಬರುತ್ತೆ. ಬರುತ್ತೆ. ಮತ್ತೆ ಆ ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲ ನಮ್ಗೇನಾಗೋದಿಲ್ಲ, ಸಿಗಲ್ಲ. ಸಿಗೋದಿಲ್ಲ. ಓಕೆ, ಅಮೃತ ವೇಳೆ ತುಂಬಾ ನಿದ್ರೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಏನ್ ಬರ್ತಾ ಇದೆ? ನಿದ್ರೆ. ತುಂಬಾ ನಿದ್ದೆ. ನಿಮ್ದು ಒಂದು ಬೇಕರಿ ಅಂಗಡಿ. ಏನಂಗಡಿ? ಬೇಕ್ರಿ. ಓಕೆ, ನಿದ್ದೆ ಬರ್ತಾ ಇರ್ಬೇಕಾದ್ರೆ ಯಾರೊಬ್ರು ಬೆಲ್ ಮಾಡಿದ್ರು. ಏನ್ ಮಾಡಿದ್ರು? ಬೆಲ್. ಬೆಲ್ ಮಾಡ್ಬಿಟ್ಟು 25 ಜನ ಕಸ್ಟಮರ್ ಬಂದಿದ್ದಾರೆ, ಒಂದು ಬಸ್ನವ್ರು ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಬಸ್ ಹಾ, ಒಬ್ರು ಬ್ರೆಡ್ ತಗೊಳ್ತಿದ್ದಾರೆ, ಒಬ್ರು ಟೋಸ್ಟ್ ತಗೊಳ್ತಿದ್ದಾರೆ, ಒಬ್ರು ಏನ್ ಮಾಡ್ತಿದ್ದಾರೆ, ಬಿಸ್ಕೆಟ್ ತಗೊಳ್ತಿದ್ದಾರೆ, ಚಾಕ್ಲೇಟ್. ಎಲ್ಲರೂ ಬಂದ್ರು, ಒಬ್ಬೊಬ್ರು ಐಟಮ್ ಏನ್ ಮಾಡ್ತಾರೆ ತಗೊಳ್ತಾ ಇದ್ದಾರೆ. ನಿಮ್ಗೆ ವ್ಯಾಪಾರ ಆಗ್ತದೆ. ನಡೀತಾ ಹಾ, ಅವಾಗ ನಿಮ್ಗೆ ಒಳ್ಳೆ ನಿದ್ರೆ ಬರ್ತದಲ್ವಾ? ನಿದ್ದೆ ಹೋಗ್ಬಿಡುತ್ತೆ. ಯಾಕೆ? ಬರಲ್ಲ. ವ್ಯಾಪಾರ ಆಗ್ತಾ ಇದೆಯಲ್ಲ. ಹಾ, ಹಾಗೆ ಅಮೃತ ವೇಳೆ ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ವ್ಯಾಪಾರ ಆಗ್ತಿಲ್ಲ. ಆಗ್ತಾ ಇಲ್ಲ. ವ್ಯಾಪಾರ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇರುವಂತ ಪ್ರಾಡಕ್ಟ್ ಪ್ಯೂರ್ ಇಲ್ಲ. ಇಲ್ಲ. ಅದಕ್ಕಾಗಿ ಅಲ್ಲಿ ಕಸ್ಟಮರ್ ಇಲ್ಲ. ಬರ್ತಾ ಇಲ್ಲ. ಇಲ್ಲ. ಕಸ್ಟಮರ್ ಬಂದು ಶಟರ್ಸ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೀರಾ. ಅದಕ್ಕಾಗಿ ಶಟರ್ ಕ್ಲೋಸ್ ಮಾಡ್ಕೊಂಡು ನೋಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಅವರು? ಇನ್ನೊಂದ್ ಅಂಗಡಿ. ಎಲ್ಲಿ ಅಂಗಡಿ ಓಪನ್ ಇದೆಯೋ ಅಲ್ಲಿ ಹೋಗ್ತಾರೆ. ಅಣ್ಣವ್ರೆ, ನಿಮ್ಗೆ ಅಮೃತ ವೇಳೆ ಮಾಡಿದ್ರೆ ನಿದ್ದೆನೇ ಬರೋದಿಲ್ಲ, ನಮ್ಗೆ ಯಾಕೆ ನಿದ್ದೆ ಬರ್ತದೆ? ಯಾಕೆ ನಮ್ದು ಅಂಗಡಿ ಓಪನ್ ಇರ್ತದೆ, ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಬರ್ತಾ ಇರ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ. ವ್ಯಾಪಾರ ಆಗೋದೇ ನಮ್ದು ಯಾವಾಗ? ಅಮೃತ ಅಮೃತ ವೇಳೆ. ವೇಳೆ. ಬೆಳಿಗ್ಗೆ. ಅರ್ಥ ಆಯ್ತು? ಅದಕ್ಕಾಗಿ ಅಮೃತ ಅಂತಂದ್ರೇನು? ಅಲ್ಲಿ ನೀವು ಅಮೃತವನ್ನ ಆತ್ಮನಿಗೆ ಕೊಟ್ಟಾಗ ನಿಮ್ ಯೋಗದ ಲೆವೆಲ್ ಏನಾಗ್ಬೇಕು? ಜಾಸ್ತಿ ಜಾಸ್ತಿ ಆಗ್ತದೆ. ಯಾವಾಗ ಆಗ್ತದೆ? ಕೊಟ್ಟಾಗ. ಯಾವಾಗ ಆತ್ಮದ ಅಕೌಂಟ್ ನಲ್ಲಿ ಜಮಾ ಆಗತ್ತೆ. ಜಮಾ ಯಾವುದು? ಶಾಂತಿ, ಸುಖ, ಶಕ್ತಿ, ಆನಂದ, ಸೇವೆಯ ಫಲ, ಆಶೀರ್ವಾದ, ಇದೆಲ್ಲ ಜಮಾ ಆದಾಗ ಏನಾಗ್ತದೆ? ಸ್ಥಿತಿ ಹೆಚ್ಚಿಗೆ ಆಗತ್ತೆ. ನಿಮ್ಮಲ್ಲೂ ಕೂಡ ಹಣ ಜಾಸ್ತಿ ಆದಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗತ್ತೋ ಇಲ್ವೋ? ಬೈಕ್ ಇರೋದು ಕಾರ್ ಬರುತ್ತೋ ಇಲ್ವೋ? ಬಾಡಿಗೆ ಮನೆಯಿಂದ ಸ್ವಂತ ಮನೆ ಬರುತ್ತೋ ಬರಲ್ವೋ? ಅವಾಗ ನೀವು ಸ್ಥಿತಿವಂತರಾಗ್ತಿರೋ ಆಗಲ್ವೋ? ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಅಮೃತ ವೇಳೆ 5000 ವರ್ಷದಲ್ಲಿ ಶ್ರೇಷ್ಠವಾದ ವೇಳೆ. ಯಾಕೆ? ಸಂಪಾದನೆ. 5000 ವರ್ಷಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ, ಗುಣವನ್ನ, ಸ್ವಚ್ಛತೆಯನ್ನ, ಆಸ್ತಿಯನ್ನ ಪಡೆದುಕೊಳ್ಳುವಂತ ಸಮಯ ಯಾವುದು? ಅಮೃತ ವೇಳೆ. ಅಲ್ವಾ? ಆದ್ಮೇಲೆ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಕೆಲಸ ಮಾಡೋದು ಇಷ್ಟ ಆಗತ್ತೋ, ಸಂಬಳ ತಗೊಳ್ಳೋದು ಇಷ್ಟ ಆಗತ್ತೋ? ಕೆಲಸ ಮಾಡೋದು. ಆ ಸಂಬಳ ಅಲ್ವಾ? ಅಮೃತ ವೇಳೆ ಅಂತಂದ್ರೇನು? ಸಂಪಾದನೆ. ಒಳ್ಳೆದು. ಸಂಬಳ ತಗೊಂಡು ಮನೆಗೆ ಬರೋದು ಇಷ್ಟ ಆಗತ್ತೋ, ಸಂಬಳ ಖರ್ಚು ಮಾಡೋದು ಇಷ್ಟ ಆಗತ್ತೋ? ತಗೊಂಡು ಸಂಬಳ ಬರೋದು. ತಗೊಂಡ್ ಮನೆ ಬರೋದು ಇಷ್ಟ. ಅಲ್ವಾ? ಹಾಗಿದ್ರೆ ಅಮೃತ ವೇಳೆ ಸಂಬಳ ತಗೊಳ್ಳೋದು ಅಥವಾ ಖರ್ಚು ಮಾಡೋದು? ತಗೊಳೋದು. ತಗೊಳ್ಳೋದು. ತಗೊಳ್ಳೋದಿದ್ರೆ ನಿದ್ದೆ ಬರ್ತದ ಬರಲ್ವೋ? ಬರಲ್ಲ. ನಿದ್ದೆ ಬರ್ತಾ ಇದೆ ಅಂತಂದ್ರೆ ಏನರ್ಥ? ಖರ್ಚು ಮಾಡ್ತಾ ಇದ್ದೀನಿ ಅಂತ. ಆ ಕೆಲಸನೇ ಮಾಡ್ತಾ ಇಲ್ಲ ಅಂತ ಲೆಕ್ಕ. ಖರ್ಚು ಮಾಡೋದು ಆಮೇಲೆ, ದುಡ್ಡಿದ್ದ ತಾನೇ ಖರ್ಚು ಮಾಡೋದು. ಬಾಬಾ ಹೇಳ್ತಾರೆ ಸಂಗಮ ಯೋಗ ಅಂದ್ರೆ ಪ್ರತ್ಯಕ್ಷ ಫಲ ಅಲ್ವಾ? ಪ್ರತ್ಯಕ್ಷ ಫಲ ಅಂತದೇನು? ಕೆಲಸ ಮಾಡ್ತಾರೆ.
ಯಾವ ಕೆಲಸ? ಮನಸ್ಸು. ವಿಶ್ವ ಸೇವೆ. ಮನಸ್ಸನ್ನ ಬಾಬನ ಹತ್ರ ಕೊಟ್ಟು ಬಾಬನಲ್ಲಿರುವಂತ ಪ್ರಾಡಕ್ಟ್ ಅನ್ನು ಯಾರಿಗೆ ತಲುಪಿಸಬೇಕು ಆ ಕೆಲಸವನ್ನ ನಾನು ಮಾಡಿ. ಮಾಡ್ತಾ ಇಲ್ಲ. ಇವತ್ತು ನೀವು ಲೇಬರ್ ಆಗ್ಬಿಟ್ಟು ಅಂಗಡಿಗೆ ಕೆಲ್ಸಕ್ಕೆ ಹೋದ ತಾನೆ ಅವ್ರು ಸಂಬಳ ಕೊಡ್ತಾರೆ. ಮನೇಲಿ ಇದ್ಬಿಟ್ಟು ಸಂಬಳ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಅಮೃತ ವೇಳೆಯನ್ನ ಚೆಕ್ ಮಾಡಿ. ಅಂದ್ರೆ ಆ ಅಮೃತ ವೇಳೆ ಮುಗಿದಾಗ ನಿಮ್ಗೆ ಏನ್ ಅನ್ಸ್ಬೇಕು? ಅನುಭವ. ಅಮೃತ Right. ಕುಡಿದಿರುವಂತ ಅನುಭವ, ಶಕ್ತಿಯ ಅನುಭವ ನಿಮಗೆ ಆಗ್ಬೇಕು. ಆಗ್ಬೇಕು. ಆ ಶಕ್ತಿ ಪೂರ್ತಿ ದಿನ ಇರ್ಬೇಕು. ಇರಬೇಕಾಗ್ತದೆ. ಅವಾಗ ಎಲ್ಲೂ ಕೂಡ ಬೇಜಾರು, ಕಷ್ಟ, ತೊಂದ್ರೆ, ಅಶಾಂತಿ ಅಂತ ನಿಮ್ಮ ಮನಸ್ಸಿಗೆ ಬರಲ್ಲ. ಓಕೆ. ಶರೀರಕ್ಕೆ ಯಾವಾಗ್ಲೂ ಒಂದು ಉಪವಾಸ ಇದ್ದಿರುವಂತ ಪರಿಸ್ಥಿತಿ ಬರಬಹುದು, ನೋವು ಇರಬಹುದು. ಆದ್ರೆ ಮನಸ್ಸಿಗೆ ಎಲ್ಲೂ ತೊಂದ್ರೆ ಆಗ ಆಗಬಾರದು ಅಲ್ವಾ? ಅದ ಕಡೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶಿವರಾತ್ರಿ ಅಂತದೇನು ನಿಮ್ ಸಮಯ? ಅಮೃತ ವೇಳ. ಪೂರ್ತಿ ದಿನ, ಪೂರ್ತಿ ಜೀವನ ಅಮೃತವನ್ನೇನ್ ಮಾಡ್ತಾ ಇರ್ಬೇಕು? ಕುಡಿತಾ ಇರ್ಬೇಕು. ಈ ಗುಟ್ಕಾ ತಿನ್ನೋರು, ಸಿಗರೇಟ್ ಸೇದೋರು ಏನ್ ಮಾಡ್ತಾರೆ? ಪದೇ ಪದೇ ಹೋಗಿ ತಗೊಂತಾ ಇರ್ತದೆ ಅಂಗಡಿಗೆ ಹೋಗಿ. ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಬಾಯಲ್ಲಿರೋದು ಖಾಲಿ ಆದ ತಕ್ಷಣ ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡಿದ್ರು ಅಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಸದಾ ಅಮೃತ ಜೊತೆಲಿ ಇಟ್ಕೊಂಡಿರ್ಬೇಕು. ನೀವು ಕುಡಿತಾ ಇರ್ಬೇಕು, ಬೇರೆಯವ್ರಿಗೂ ಕುಡಿಸ್ತಾ ಇರ್ಬೇಕು. ಅಮೃತ ವೇಳ ಶ್ರೇಷ್ಠ ವೇಳ ಹೇ. 5,000 ವರ್ಷದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಮಯ ಯಾವುದು? ಅಮೃತ ವೇಳೆ. ಯಾಕೆ ಅಂತಂದ್ರೆ ಆತ್ಮಕ್ಕೆ ಬೇಕಾಗಿರುವಂತ ಆಹಾರವನ್ನ ನಾನು ಪರಮಾತ್ಮನಿಂದ ಏನ್ ಮಾಡ್ತಾ ಇದ್ದೇನೆ? ಆತ್ಮೀಯರೇ, ನಿಮಗೊಂದು ಪ್ರಶ್ನೆ. ಲೌಕಿಕ ಜೀವನದಲ್ಲಿ ಶರೀರದ ಮನೆಯಲ್ಲೂ ಇರ್ತೀರಾ, ಊರು ಹೊರಗಡೆನೂ ಹೋಗಿರ್ತೀರ, ಹೌದಾ? ನಿಮ್ಗೆ ಖುಷಿ ಕೊಡೋದು ಮನೇಲಿರೋದು, ಊರ್ ಸುತ್ತೋದು? ಮನೇಲಿರೋದಕ್ಕೆ ಹೆಚ್ಚಿಗೆ ಇಷ್ಟ ಪಡ್ತೀರೋ, ಊರ್ ಸುತ್ತಲಿಕ್ಕೆ ಇಷ್ಟ ಪಡ್ತಿರೋ? ಮನೆಯಲ್ಲಿ. ಈಗ ರಾಜಯೋಗದಲ್ಲಿ ಮನೇಲಿ ಹೆಚ್ಚಿಗೆ ಇರ್ತಿರೋ, ಊರ್ ಸುತ್ತಲಿಕ್ಕೆ ಹೋಗ್ತಿರೋ? ಮನೆಯಲ್ಲಿ ಸತ್ಯ ಹೇಳಿ. ಮನಸ್ಸು ಹೇಳುವಂತ ಸಾಧನವನ್ನು ಎಲ್ಲಿ ಕಳಿಸ್ತೀರಿ? ಊರ್ ಸುತ್ತಕ್ಕೆ. ಯಾಕೆ? ಯಾಕೆ? ಮನೆಯಲ್ಲಿ ಇದ್ದು ಮನೆಯ ಸುಖದ ಅನುಭವ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ಆಗಿಲ್ಲ. ಮನಸ್ಸನ್ನ ಅಷ್ಟು ಸಮಯ ಆತ್ಮನ ಮನೆಯಲ್ಲಿ ಭಗವಂತನ ಮಡಿಲಲ್ಲಿ ಇಟ್ಟಿರುವಂತ ಅನುಭವ, ಆ ಸುಖದ ಅನುಭವ ಇಲ್ಲದೆ ಇರುವಂತ ಕಾರಣದಿಂದ ಅದೇನ್ ಮಾಡ್ತದೆ ಸುತ್ತುತ್ತೆ ಅಲ್ವಾ? ನೀವು ಮನೇಲಿ ಇದ್ದು ಬಿಟ್ಟು ಆ ಸುಖವನ್ನ ಅನುಭವ ಮಾಡಿ ನೋಡಿ, ಮನ ಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಬಿಟ್ಟು ನೋಡಿ, ಆ ಸುಖ ಹೆಚ್ಚಿಗೆ ಆಗ್ತಾ ಹೋದಾಗ ಅದು ಹೊರಗಡೆ ಬರ್ಲಿಕ್ಕೆ ಏನಾಗುದಿಲ್ಲ, ಇಷ್ಟ ಆಗೋದಿಲ್ಲ. ಅಲ್ವಾ? ಅಂದ್ರೆ ನಮ್ಮ ಸ್ಥಿತಿ ಏನು ಅಂತಂದ್ರೆ, ನಾವು ಬರೀ ಆತ್ಮೀಯರ ಬಾಯಲ್ಲಿ ಪರಂಧಾಮ ಪರಂಧಾಮ ಅಂತ ಹೇಳೋದು. ಎಲ್ಲಿದ್ದೇನೆ? ಪರಂಧಾಮದಲ್ಲಿ. ಎಲ್ಲಿದ್ದೇನೆ? ಬಾಬನ ಮಡಿಲಲ್ಲಿ ಇದ್ದೇನೆ. ಬಾಯಲ್ಲಿ ಮಾತಾನೆ ಹೊರತು ಅನುಭವದಲ್ಲಿ ಇಲ್ಲ. ಮನಸ್ಸು ಯಥಾರ್ಥವಾಗಿ ಬಾಬನಲ್ಲಿ ಇಲ್ಲ. ಒಂದು ವೇಳೆ ಪರಮಧಾಮದಲ್ಲಿದ್ರೆ ನಿಮಗೆ ಬರೀ ಶಾಂತಿಯ ಅನುಭವ ಮಾತ್ರ ಆಗ್ಬೇಕೇ ಹೊರತು ಬಾಯಲ್ಲಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮತ್ತು ಕಣ್ಣಲ್ಲೂ ಕೂಡ ನೋಡ್ಬೇಕು. ನೋಡ್ಬಾರ್ದು? ಇಲ್ಲ. ಯಾಕೆ ನೋಡ್ಬಾರ್ದು? ಅನುಭವ. ಯಾಕೆ ನೋಡ್ಬಾರ್ದು? ಈಗ ಸೂಲವತನದಲ್ಲಿದ್ದಾಗ ಸೂಲವತನ ನೋಡ್ತೀರೋ ನೋಡಲ್ವೋ? ನೋಡ್ತೀವಿ. ಸರಿ. ಅಲ್ಲಿದ್ದಾಗ ನೋಡ್ಬೇಕು ನೋಡ್ಬಾರ್ದು? ಅಲ್ಲಿ ಶರೀರನೇ ಇರೋದಿಲ್ಲಲ್ಲ. ಅಲ್ಲ, ನೋಡ್ಲಿಕ್ಕಲ್ಲಿ ಏನಿದೆ ಅಂತ ನೋಡ್ತೀರಿ? ಏನಿದೆ ಅಲ್ಲಿ ನೋಡ್ಲಿಕ್ಕೆ? ನೋಡ್ಲಿಕ್ಕೆ ಏನಾದ್ರು ಇದೆಯಾ? ಇಲ್ಲ. ಅಲ್ಲಿ ಏನಾದ್ರು ಶಬ್ದ ಇದೆಯಾ? ಇಲ್ಲ. ಹಾಡಿದ್ಯಾ? ಇಲ್ಲ. ಬಣ್ಣ ಇದೆಯಾ? ಇಲ್ಲ. ಕಿರಣ ಇದೆಯಾ? ಇಲ್ಲ. ಮತ್ತೆ ಅದೆಲ್ಲ ನಿಮ್ ಮನಸ್ಸಲ್ಲಿ ಬರ್ತದೆ ಅಂತಂದ್ರೆ ನೀವು ಪರಮಧಾಮದಲ್ಲಿ ಇಲ್ಲ. ಪರಮಧಾಮದಲ್ಲೇ ಇಲ್ಲ ಅಂದ್ಮೇಲೆ ಇನ್ನು ಪರಮಾತ್ಮನ ಹತ್ರ ಎಲ್ಲಿಗೆ ಹೋಗ್ತೀರಿ? ಮನೆ ಒಳಗಡೆನೆ ಹೋಗಿಲ್ಲ ಅಂದ್ರೆ ಅಪ್ಪ ಅಮ್ಮನನ್ನ ನೋಡೋದು ಹೇಗೆ? ದಯವಿಟ್ಟು ಆತ್ಮೀಯರೇ, ನಿಮ್ಮ ಯೋಗಿಕ ಲೆವೆಲ್ ಅನ್ನ ನೀವೇ ಮಾಡ್ಕೊಳ್ಳಿ. ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಕೊಳ್ಬೇಡಿ. ಮೋಸ ಮಾಡ್ಕೊಂಡ್ರೆ ನಿಮಗೆ ನೀವೇ ಮೋಸಗಾರರಾಗ್ತೀರಿ ಬಿಟ್ರೆ ನಷ್ಟ ಬೇರೆ ಯಾರಿಗೂ ಆಗಲ್ಲ.
ಆತ್ಮೀಯರಲ್ಲಿ ಯಾವುದು ನೋಡೋದಿಲ್ಲ, ಅಲ್ಲಿ ಯಾವುದು ಕೇಳೋದಿಲ್ಲ, ಅಲ್ಲಿ ಮಾತುಕತೆ ಇಲ್ವೇ ಇಲ್ಲ. ಅಲ್ಲಿ ಕೆಲಸ ಏನು? ಅನುಭವ. ಈಗ ಭಗವಂತನ ಪ್ರಶ್ನೆ. ಓಕೆ, ಅಕ್ಕಂದಿರು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಬ್ಯೂಟಿಫುಲ್. ಅಣ್ಣಂದಿರು ಹೇರ್ ಕಟಿಂಗ್ ಶಾಪಿಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ಹೇರ್ ಕಟಿಂಗ್. ಓಕೆ, ನಿಮ್ ಇಬ್ಬರಿಗೂ ಎದುರುಗಡೆಗೂ ಹಿಂದ್ಗಡೆ ಕನ್ನಡಿ ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಕನ್ನಡಿ. ಇಬ್ಬರಿಗೆ ಮುಖದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು? ಒಬ್ರು ಬ್ಯೂಟಿಷಿಯನ್, ಇನ್ನೊಬ್ರು ಬಾರ್ಬರ್. ಸರಿ, ಓಕೆ. ಆವಾಗ ನಿಮ್ಮ ಗಮನ ಆ ಕಟಿಂಗ್ ಮಾಡುವಂತ ವ್ಯಕ್ತಿ ಕಡೆಗೆ ಇರ್ತದೆ, ಎಲ್ಲಿರ್ತದೆ ಗಮನ? ಎಲ್ಲಿರ್ತದೆ? ಕಟಿಂಗ್ ಮಾಡೋರ್ ಕಡೆನೇ ಇರುತ್ತೆ. ಎಲ್ಲಿರ್ತದೆ ಗಮನ? ಕನ್ನಡಿ ಕಡೆ. ಕನ್ನಡಿ. ಅಲ್ಲ, ನಮ್ ಶರೀರದ ಕಡೆ ಅವ್ರು ಮಾಡ್ತಾ ನಿಮ್ಮ ಇರ್ತಾರೆ. ಮುಖದ ಕಡೆಗೆ ಎಲ್ಲಿರ್ತದೆ? ಅವನು ಉಪಯೋಗ ಮಾಡುವಂತ ಇನ್ಸ್ಟ್ರೂಮೆಂಟ್ ಆಗ್ಲಿ ಆ ವ್ಯಕ್ತಿಯನ್ನಾಗ್ಲಿ ನಾವು ನೋಡೋದಿಲ್ಲ. ನಾವು ನೋಡೋದಲ್ಲಿ ನಮ್ಮ ಮುಖದ ಯಾವ ಕಡೆ. ಸಾಧನದ ಮೇಲೆ ಅವನು ಕರ್ಮವನ್ನು ಮಾಡ್ತಾ ಇದ್ದಾನೋ ಅದ್ರಲ್ಲಿ ಏನು ಆ ಕರ್ಮದ ಫಲ ಬರ್ತಾ ಇದೆಯೋ ಅದರ ಕಡೆ ಗಮನವನ್ನ ಕೊಟ್ಬಿಟ್ಟು ಆ ವ್ಯತ್ಯಾಸವನ್ನು ನಾನೇನ್ ಮಾಡ್ತಿರ್ತಾನೆ? ಗಮನಿಸ. ಅವಾಗ ಕರ್ಮ ಮಾಡ್ತಾ ಇರೋದು ಯಾರು? ಬ್ಯೂಟಿಷಿಯನ್ ಮತ್ತೆ ಬಾರ್ಬರ್. ಯಾರ ಮೇಲೆ? ನಿಮ್ಮ ಶರೀರದ ಸಾಧನದ ಮೇಲೆ. ಸರಿ, ಹಾಗಿದೆ. ಅನುಭವ ಯಾರಿಗೆ ಆಗ್ತಾ ಇರ್ತದೆ? ನಿಗೆ ಆವಾಗ ನೀವು ಬೇರೆ ಕಡೆಗೆಲ್ಲಾದ್ರೂ ಗಮನವನ್ನ ಕೊಡ್ತೀರಾ? ಬೇರೆ ಯಾರ್ತಾದ್ರೂ ಮಾತಾಡ್ತೀರಾ? ಇಲ್ಲ, ಇಲ್ಲ. ಆವಾಗ ನೀವು ಬ್ಯೂಟಿಷಿಯನ್ ಹತ್ರ ಬಾರ್ಬರ್ ಹತ್ರ ಮಾತಾಡ್ಬೇಕು, ಮಾತಾಡಬಾರ್ದು? ಅವನನ್ನ ನೋಡ್ಬೇಕು, ನೋಡ್ಬಾರ್ದು? ಅವನ ಇನ್ಸ್ಟ್ರೂಮೆಂಟ್ ನೋಡ್ಬೇಕು, ಬೇಡವೋ? ಬೇಡ. ಮತ್ತೇನ್ ಮಾಡ್ಬೇಕು? ಅನುಭವ. ಯಾವ ಅನುಭವ ಮಾಡ್ಬೇಕು? ನಮ್ಮ ಅವ್ರು ಏನ್ ಕಡೆ ಗಮನ ಇರುತ್ತೆ. ಅವನೇನು ಕೊಡ್ತಾ ಅದ್ರ ಕಡೆ ಗಮನ ಕೊಡ್ಬೇಕು ತಾನೆ? ಹ್ಮ್. ಇಷ್ಟೆಲ್ಲ ಬುದ್ಧಿ ಇದೆ ನಿಮ್ಗೆ, ಇಷ್ಟೆಲ್ಲ ಜ್ಞಾನ ಇದೆ, ಮತ್ತೆ ನಿರಾಕಾರ ಮನ ಬುದ್ಧಿಯಲ್ಲಿ ಯಾಕೆ ಈ ಗಮನ ನಮ್ದಿರೋದಿಲ್ಲ? ಯಾಕೆ ಆ ಮನಸ್ಸಿಗೆ ಸದಾ ಸಂಕಲ್ಪ ಕೊಡ್ತಾನೆ ಇರ್ತೀನಿ, ನಾನು ಪರಂಧಾಮದಲ್ಲಿದ್ದೇನೆ, ಬಾಬನ್ ಜೊತೆಲಿದ್ದೇನೆ, ಬಾಬನ್ ಮಡಿಲಲ್ಲಿದ್ದೇನೆ, ಬಾಬನ್ ನೋಡ್ತಾ ಇದ್ದೇನೆ. ಆವಾಗ ನೀವು ಅದನ್ನ ಮಾಡ್ತಾ ಇದ್ದೀರಿ ಅಂತಂತಂದ್ರೆ ನೀವು ಈಶ್ವರಿಯ ಸುಖದ ಅನುಭವ ಮಾಡ್ತಾ ಇಲ್ಲ, ಅದ ಕಡೆ ಗಮನ ಇಲ್ಲ. ಆವಾಗ ನಿಮ್ಗೆ ಆ ಅಮೃತ ವೇಳೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗತ್ತೋ ಆಗಲ್ಲೋ? ಓಕೆ, ನಿಮ್ಮನೇಲಿ ಮಸಾಲೆ ದೋಸೆ ಯಾರು ಮಾಡ್ತಾರೆ? ಅಮ್ಮ ಮಾಡ್ತಾರೆ. ಓಕೆ, ನಿಮ್ ಕೈಯಲ್ಲಿ ಮಸಾಲೆ ದೋಸೆ ಬಂದಾಗ ಏನ್ ಮಾಡ್ಬೇಕು? ತಿನ್ಬೇಕು. ತಿನ್ಬೇಕು. ರುಚಿ ಕಡೆ ಮಾತ್ರ ನೋಡ್ಬೇಕೆ ಹೊರತು ಯಾರು ಮಾಡಿದ್ದಾರೆ ಅಂತ ನಾವೇನ್ ಮಾಡ್ಬಾರ್ದು, ಗಮನ ಗಮನ ಇರಲ್ಲ. ಇರಬಾರದು ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ ಅಮೃತ ವೇಳೆ ಸಮಯದಲ್ಲಿ ಅಮೃತದ ಸುಖದ ಅನುಭವ ಮಾಡೋದಷ್ಟೇ ಕೆಲಸ ಹೊರತು ಮನ ಬುದ್ಧಿ ಬೇರೆ ಕಡೆಗೆಲ್ಲೂ ಹೋಗ್ಬಾರ್ದು. ಹಾಗಿದ್ರೆ ಮೂಲ ವಿಷಯಕ್ಕೆ ಬಂದ್ರು. ಇವಾಗ ಪ್ರಪಂಚದ ಜನ ವರ್ಷದಲ್ಲಿ ಎಷ್ಟು ದಿನ ಶಿವರಾತ್ರಿ ಆಚರಣೆ ಮಾಡ್ತಾರೆ? ಒಂದೇ ಒಂದೇ ಸಲ. ವರ್ಷಕ್ಕೊಂದೇ. ನಿಮಗೆ ಅಮೃತ ವೇಳೆ ಎಷ್ಟು ಸಮಯ ಇರ್ತದೆ? ಜೀವನ ಜೀವನ ಪೂರ್ತಿ ಪ್ರತಿ ಸೆಕೆಂಡ್ ಇರುತ್ತೆ. ಇರಬೇಕಾಗ್ತದೆ. ಆ ರೀತಿ ಬಾಬನ್ ಜೊತೆಗೆ ನೀವು ಈ ಸಲ ಬರ್ತಡೆಯನ್ನ ಆಚರಣೆ ಮಾಡ್ಬೇಕು. ಅಂದ್ರೆ ಎವ್ರಿ ಸೆಕೆಂಡ್ ನಿಮ್ಮ ಮನಬುದ್ಧಿಯ ಮೇಲೆ ಬಾಬಾ ಉಪಯೋಗ ಮಾಡ್ತಾರೆ. ಓಕೆ, ಒಂದೇ ಸ್ವಚ್ಛತೆ, ಒಂದೇ ವಿಕರ್ಮ ವಿನಾಶ ಅಥವಾ ವಿಶ್ವ ಕಲ್ಯಾಣ, ಯಾವುದೋ ಒಂದು ರೂಪದಲ್ಲಿ ಏನ್ ಮಾಡ್ಬೇಕು? ಸ್ವಚ್ಛತೆ ಬಾಬಾ ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕು. ಆ ಅಮೃತ ಕುಡಿತಾ ಇರುವಂತ ಅನುಭವ ನಿಮಗೆ ಅನುಭವ ಆಗ್ಬೇಕು. ಯಾರಿಗೆ? ನಮ್ಗ ಅನುಭವ ಆಗ್ಬೇಕು. ನಿಮಗೆ ಅನುಭವ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ अमृत वेला ही बाप दादा हर एक बच्चे की झोली वरदानों से भर देते हैं. ಅಮೃತ ವೇಳೆ ಬಾಪ್ ದಾದಾರವ್ರು ಏನ್ ಮಾಡ್ತಾರಂತೆ? ಪ್ರತಿಯೊಬ್ರು ಮಕ್ಕಳ ಜೋಳಿಗೆಯನ್ನ ಬಾಬಾ ಏನ್ ಮಾಡ್ತಾರಂತೆ? ತುಂಬಿಸ್ತಾರೆ. ಬಾಬಾ ತುಂಬಾ ಬುದ್ಧಿವಂತರು. ಜೋಳಿಗೆ ವರದಾನವನ್ನ ತುಂಬ್ತಾರಂತೆ. ಏನ್ ತುಂಬ್ತಾರಂತೆ? ವರದಾನವನ್ನ ಯಾರು ತುಂಬೋದು? ಬಾಬಾ ಅವರು. ಹೇಗೆ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದಾಗ ತವರು ಮನೆಯಿಂದ ವಾಪಸ್ ಅವರ ಪತಿ ಮನೆಗೆ ಹೋಗ್ಬೇಕು, ಅದೇನ್ ಮಾಡ್ತಾ ಇದ್ರು ಮೊದ್ಲು? ಮಳ್ಳು ತುಂಬ್ತಾರೆ ಅಲ್ವಾ? ಇವಾಗ ಮಳ್ಳು ತುಂಬ್ತಾನೆ ಇಲ್ಲ. ಯಾಕೆ ಹೇಳಿ? ಮೊಡ್ಲೆ ತಗೊಂಡ್ಬಿಡ್ತಾರೆ. ಮಡ್ಲು ತುಂಬ್ಲಿಕ್ಕೆ ಸೀರೆನೇ ಇಲ್ವಲ್ಲ, ಟೀ ಶರ್ಟ್ ಬಂದ್ಬಿಟ್ಟಿದೆ.
ಮೊದ್ಲು ಅದು ಸೀರೆ ಇತ್ತು ಅಲ್ವಾ, ಆಮೇಲೆ ಅಟ್ಲೀಸ್ಟ್ ಏನಾಗಿತ್ತು, ಒಂದು ವೇಲ್ ಆದ್ರೂ ಬಂದಿತ್ತು ಹಿಂಗ್ ಹಿಡಿಲಿಕ್ಕೆ. ಇವಾಗ ಏನ್ ತುಂಬೋದು? ಇವಾಗ ಇವಾಗ ಸ್ಟೈಲ್ ಚೇಂಜ್ ಆಗಿದೆ. ಅವಾಗ ಏನ್ ಹೇಳ್ತಾರೆ, ನನ್ ಫೋನ್ ನಂಬರ್ ಇದೆಯಲ್ಲ, ಗೂಗಲ್ ಪೇ ನಂಬರ್ ಇದೆಯಲ್ಲ, ಅದಕ್ಕೆ ಹಾಕು ಅಂತ ಹೇಳ್ತಾರೆ. ಯಾರಿಗೆ? ಅಪ್ಪ ಮನೆಗೆ. ಅಲ್ವಾ? ಆವಾಗ ಒಂದು ಬ್ಲೌಸ್ ಪೀಸು, ಒಂದು ತೆಂಗಿನಕಾಯಿ, ಒಂದು ಅರಿಶಿನ ಕುಂಕುಮ, ಒಂದು ಅಕ್ಕಿ ಎಲ್ಲ ಏನ್ ಮಾಡ್ತಿದ್ರು? ಮಳ್ ತುಂಬ ಕೊಡ್ತಾ ಇದ್ರಿ. ಇವಾಗ ಅಕ್ಕಿನೂ ಬೇಡ, ತೆಂಗಿನಕಾಯಿನೂ ಬೇಡ. ಅಯ್ಯೋ, ಅಕ್ಕಿ ತೆಂಗಿನಕಾಯಿ ಯಾಕಪ್ಪ, ನಾವ್ ಯಾವಾಗ್ಲೂ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡೋದು, ನಿಮ್ಮ ಅಕ್ಕಿ ತಗೊಂಡ್ ನಾವೇನ್ ಮಾಡೋಣ? ಹೌದು ಇವಾಗ ವಿಧಿವಿಧಾನಗಳೆಲ್ಲ ಏನಾಗ್ಬಿಟ್ಟಿದಾವೆ? ಚೇಂಜ್ ಆಗವ. ಚೇಂಜ್ ಆಗ್ಬಿಟ್ಟಿದಾವೆ. ಯಾಕೆಂದ್ರೆ ನಮ್ಮ ವಿಧಿವಿಧಾನಗಳು ಚೇಂಜ್ ಆಗಿರೋದಕ್ಕೆ ಅವ್ರ ವಿಧಿವಿಧಾನಗಳು ಕೂಡ ಏನಾಗಿದ್ದಾವೆ? ಚೇಂಜ್ ಗೌರವಯುತವಾಗಿ ಮುಡಿ ತುಂಬ್ತಂದ್ರೆ, ಬೇಡ ಬೇಡಪ್ಪ, ನನಗೆ ಬಿಲ್ಡಿಂಗ್ ಕೊಡು, ನನಗೆ ಹಣ ಕೊಡು, ನನಗೆ ಕಾರ್ ಕೊಡು ಅಂತ ನಾವೇನ್ ಮಾಡ್ತಿದ್ವಿ? ಹೇಳ್ತಾ ಇದ್ದೀವಿ. ಅದಕ್ಕೆ ಬೆಳ್ತಾರೆ. ಬಾಬಾ ಯಾವ್ದನ್ನ ತುಂಬ್ತಾರಂತೆ? ನಮ್ಮ ಜೋಳಿಗೆ ಯಾವ್ದಿಂದ ತುಂಬ್ತಾರಂತೆ? ವರದಾನ ಓಕೆ, ವರದಾನ ಯಾವಾಗ ಸಿಗ್ತದೆ? ಯಾರಿಗ್ ಸಿಗ್ತದೆ? ಇವಾಗ ಉತ್ತರ ಕೊಡಿ. ನಾವು ಬಾಬನ್ ಜೊತೆ ಇದ್ದಾಗ ಮನಸ್ಸು ಇಲ್ಲ. ಬುದ್ಧಿ ಕೆಲಸ ಮಾಡ್ದ. ಇಲ್ಲ. ಅಮೃತ ವೇಳ. ವರ ಕೊಡೋದು ಯಾವಾಗ? ಅಮೃತ ಮುರಳಿ ವೇಳೆ. ನೋಡಿ ಸರ್. ಆ ಅವ ವೆಂಕಟೇಶ್ವರ ಹೇಳ್ತಾರೆ, ಅಣ್ಣವ್ರು, ಬಾಬಾ ನನ್ಗೆ ವರ ಬೇಡ, ತಪಸ್ ನನ್ಗೆ ಮಾಡ್ದಾಗ. ವಧು ಬೇಕು ಅಂತ ಹೇಳ್ತಾರೆ. ವೆಂಕಟೇಶಣ್ಣ ಹಾ ಪಕ್ಕದಲ್ಲಿ ಪಾರ್ವತಕ್ಕ ಇದಾರೆ, ಗೊತ್ತಿರ್ಲಿ. ಹಾ, ಹಾ. ನೀವು ವಧುಗಿದು ಕೇಳ್ಬಿಟ್ಟಿರ ಆಮೇಲೆ. ಬಾಬಾ ಮುರಳಿಯಲ್ಲಿ ವರದಾನ ನುಡಿಸ್ತಾರೆ, ಅವಾಗ ನಮ್ಗೆ ವರದಾನ ಸಿಗುತ್ತೆ. ನುಡಿಸಿ ಬಿಟ್ರೆ ವರದಾನ ಸಿಗೋದಿಲ್ಲ. ಅದಕ್ಕೆ ತಕ್ಕಾಗಿ ತಪಸ್ಸು ಮಾಡ್ಬೇಕು. ಏನ್ ಮಾಡ್ಬೇಕು? ತಪಸ್. ತಪಸ್. ಭಗವಂತ ವರ ಕೊಡೋದು ಯಾವಾಗ? ಅದಕ್ಕೆ ಸಮನಾದಂತ ತಪಸ್ಸನ್ನ ಮಾಡಿದಾಗ ಅದಕ್ಕೆ ಏನ್ ಹೇಳ್ತಾರೆ? ವರದಾನ. ತಪಸ್ಸು ಅಂತಂದ್ರೆ ಏನು? ದಿನವಿಡೀ ಕಾಡಿಗೆ ಹೋಗ್ಬಿಟ್ಟು ಶ್ರೀರಾಮ್ ಜಯರಾಮ್, ಶ್ರೀರಾಮ್ ಜಯರಾಮ್, ಶ್ರೀರಾಮ್ ಜಯರಾಮ್ ಏನ್ ಮಾಡ್ಬೇಕು? ಅದನ್ನೇ ಭಗವಂತನ ಜೊತೆಯಲ್ಲೇ ಕನೆಕ್ಟ್ ಆಗ್ಬೇಕು. ಹಾಗೆ ವರದಾನ ಯಾರಿಗೆ ಸಿಗತ್ತಂತಂದ್ರೆ, ಯಾರು ಮನಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿಟ್ಟು ಪರಮಾತ್ಮನ ಶಕ್ತಿನ ವಿಶ್ವಕ್ಕೆಲ್ಲ ಯಾರು ಕೊಡ್ತಾರೋ, ಆ ಕರ್ಮದ ಫಲದ ರೂಪದಲ್ಲಿ ಭಗವಂತನಿಂದ ಏನ್ ಸಿಗ್ತದೆ? ವರದಾನ. ತಪನ. ತಪಸ್ಸು ಅಂತಂದ್ರೆ ಏನು? ತಪನ. ಬೇಕು 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 ಅಂತ ಹೇಳುದು. ಏನ್ ಬೇಕು? ಸರ್ವ ಗುಣಗಳು ಯಾರಿಗ್ ಬೇಕು? ನನಗೆ ಎಲ್ಲರಿಗೂ ಕೊಡಬೇಕು ಅನ್ನೋದು ತಪನ ಇರ್ಬೇಕು. ಎಲ್ಲರಿಗೂ. ಏನ್ ಹೇಳಿ? ಎಲ್ರಿಗೂ ಕೊಡು. ಭಗವಂತನ ಗುಣಗಳನ್ನ ವಿಶ್ವಕ್ಕೆಲ್ಲರಿಗೂ ಕೂಡ ಕೊಟ್ಬಿಟ್ಟು ಅವ್ರ ದುಃಖವನ್ನ ಏನ್ ಮಾಡ್ಬೇಕು? ದೂರ ಮಾಡ್ಬೇಕು. ಆದಷ್ಟು ಬೇಗ ಸತ್ಯುಗ ಬರಬೇಕು. ಈ ದುಃಖದ ಪ್ರಪಂಚದಲ್ಲಿ ನಾವು ಇರ್ಲಿಕ್ಕೆ ಆಗೋದಿಲ್ಲ, ನಮ್ಮ ಸಹೋದರ ಆತ್ಮಗಳು ಇರ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ. ಅದಕ್ಕಾಗಿ ಕೊಡಬೇಕು ಅಂತ ತಪನ ಇರ್ಬೇಕು, ತಗೊಳ್ಬೇಕು ಅಂತ ತಪನ ಇರ್ಬೇಕು. ಏನಿರ್ಬೇಕು? ತಗೊಂಡ್ ಕೊಡ್ಬೇಕು. ಆ ಫಸ್ಟ್ ನಾವ್ ತಗೋಬೇಕು ತಾನೆ, ಆಮೇಲೆ ಕೊಡ್ಬೇಕಿಲ್ಲ. ನೀವ್ಯಾಕೆ ತಗೊಳ್ತೀರಿ? ಅವನಿಗೆ ಕೊಡಿ, ಯಾರಿಗೆ ಎಷ್ಟು ಬೇಕು ಬಿಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾನ ತಾನೆ. ನಾನು ತಗೊಳ್ತಾ ಇದ್ದೇನೆ ಮತ್ತು ಕೊಡ್ತಾ ಇದ್ದೇನೆ, ಎರಡು ಯಾಕೆ ಮಾಡ್ತೀರಾ? ಮನಸ್ಸನ್ನ ಅವನ ಕೈಲಿ ಕೊಟ್ಬಿಟ್ಟು ಅವ್ರು ಕೊಡ್ತಾನೋ ಕೊಡಲ್ವೋ? ಕೊಡ್ತಾರೆ. ನೀವು ತಗೊಂಡು ಕೊಡಬೇಕು ಅಂತಂದ್ರೆ ಅವಾಗ ಅವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ಬೇಕು, ಏನ್ ಬೇಕು ಅಂತ ಅವ್ರ ಹತ್ರ ಹೇಳಿ, ನಿಮ್ಮ ಹತ್ರ ಹೇಳ್ಬೇಕು. ನೀವು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಬೇಕು, ಮತ್ತೆ ಅವ್ರ ಹತ್ರ ತಗೊಳ್ಬೇಕು, ಇವನಿಗೆ ತಂದು ಅದ ಬದಲಿಗೆ ಮನಸ್ಸು ಬಾಬನ ಕೈಲಿ ಕೊಟ್ಬಿಟ್ಟು ಅವನೇ ಕೊಟ್ಕೊಳ್ತಾನಲ್ವಾ? ಯಾವ್ದು ಉತ್ತಮ? ನೀವು ತಗೊಂಡು ಕೊಡೋದು ಉತ್ತಮನೋ ತಂದೆ ಕೊಡು. ಅವನೇ ಕೊಡೋದು ಉತ್ತಮನೋ? ನಮ್ಗೆ ಯಾವಾಗ ನಮಗ್ ಜಮಾ ಆಗದೆ ಯಾವಾಗ? ಆ ನಿಮ್ಮ ಮನಸ್ಸನ್ನ ಕೊಟ್ಟಾಗ ಬಾಬನ ಶಕ್ತಿಯಲ್ಲಿ ಹೋಗತ್ತೋ ಹೋಗಲ್ವೋ? ಹೋಗುತ್ತೆ. ಆ ಕರ್ಮದ ಫಲ ಬಾಬಾ ಇಟ್ಕೊಳ್ತಾರ, ನಿಮ್ಗೆ ಕೊಡ್ತಾರ? ಯಾವ್ದು ಉತ್ತಮ? ಮೂರ್ತಿ ಆಗೋದು ಉತ್ತಮನೋ ಬ್ರಾಹ್ಮಣ ಆಗೋದು ಉತ್ತಮನೋ? ಮೂರ್ತಿ ಮೂರ್ತಿ ಅದಕ್ಕೆ ಹೇಳ್ತಾರೆ ಬ್ಯಾಕ್ ಟು ಸ್ಕ್ವೇರ್ ಅಂತ. ಬೆಳಗಿನವರೆಗೆ ರಾಮಾಯಣ ಕೇಳ್ಕೊಂಡು ರಾಮ್ ಸೀತೆ ಏನಾಯ್ತು ಅಂದಂಗಾಯ್ತು. ಯಾಕಂದ್ರೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನಾನು ಪರಧಾಮಕ್ಕೆ ಹೋಗಿದ್ದೇನೆ, ಬಾಬನಿಂದ ಕಿರಣ ತಗೊಂಡಿದ್ದೇನೆ 5 ನಿಮಿಷ. ಆಮೇಲೆ ನಾನು ವಿಶ್ವಕ್ಕೆ ಏನ್ ಮಾಡ್ತಿದ್ದೇನೆ? ಅಲ್ಲಿ ನಾನು ಬಂದಿರೋದೇ ಸಮಸ್ಯೆ ಇರೋದು. ನಾನು ಒಂದು ತಕ್ಷಣದಲ್ಲಿ ನಿಮ್ಮಲ್ಲಿರುವಂತ ಪಂಚ ವಿಕಾರಗಳು ನಿಮ್ ಜೊತೆಗೆ ಏನ್ ಮಾಡ್ತವೆ? ಚೆನ್ನಾಗಿ ಬಂದಾಗ ಅಲ್ಲಿ ಏನಾಗತ್ತೆ? ಆ ನಾನು ಸೇರ್ಕೊಂಡು ವಿಶ್ವಕ್ಕೆ ಹೋದಾಗ ಅಹಂಕಾರನು ಬರ್ತದೆ, ಅಭಿಮಾನನು ಬರ್ತದೆ. ಅದು ಇರಬೇಕು, ಇರಬಾರ್ದು? ಒಂದೊಂದ್ಸಲ ಹೇಳ್ತದಲ್ಲ ಬಾಬಾ, ಫಸ್ಟ್ ನೀವ್ ತಗೊಳ್ಳಿ ಅಂತದಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಬೆಳಗಿನವರೆಗೆ ರಾಮಾಯಣ ಕೇಳ್ಕೊಂಡು ರಾಮ್ ಸೀತೆಗೆ ಏನಾಯ್ತು ಅಂದಾಗ. ಯಾಕಂದ್ರೆ ಮುಂದಿನ ಹಂತಕ್ಕೆ ಹೋಗ್ಬೇಕು ತಾನೆ ನಾವು ಕೆಳಗಡೆ ಹೋಗ್ಬೇಕು, ಮೇಲಕ್ಕೆ ಹೋಗ್ಬೇಕು. ಹೋಗ್ಬೇಕು. ಮತ್ತೆ
1 ಸೆಕೆಂಡ್ ಅಲ್ಲಿ ನಾನು ಬಾಬನಿಗೆ ಹತ್ರ ಹೋಗ್ಬೇಕು, ಲಾಸ್ಟ್ ಸೆಕೆಂಡ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಇವಾಗ ನಾನು ತಗೊಳ್ತಾ ಇದ್ದೇನೆ, ಇವಾಗ ನಾನು ಕೊಡ್ತಾ ಇದ್ದೀನಿ, 1 ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತದ? ಆಗಲ್ಲ. ಆಗತ್ತೋ ಆಗಲ್ವೋ? ಆಗಲ್ಲ. ಅಲ್ಲ ಟಕ್ ಮನಸ್ಸು ಬಾಬನಲ್ಲಿದೆ, ತಗೊಳ್ಳೋದೋ ಇಲ್ಲ ಕೊಡೋದೋ ಇಲ್ಲ, ಕೇವಲ ಶಾಂತಿ ಅನುಭವ ಆಗ್ಬೇಕಷ್ಟೇ. ಆ ಲೆವೆಲ್ಗೆ ನಾವು ಹೋಗ್ಬೇಕು. ಇನ್ನೂ ತಗೊಳ್ಳೋದಲ್ಲಿ ಕೊಡೋದಲ್ಲಿ ಇದ್ದೀವಿ ನಾವು. ಅದ ಅರ್ಥ ಏನು? ಇನ್ನೂ ಸರಿಯಾಗಿ ಜ್ಞಾನವನ್ನ ಅರ್ಥ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ದಿದ್ರು ಕೂಡ ಒಂದ್ ಸೀಲ್ ಹಾಕೊಂಡಿದೀವಿ. ಏನಂತ? ಅಯ್ಯೋ ನೋಡ್ರಿ ನನಗೆ ಗೊತ್ತಿದೆ. ಚೆನ್ನಾಗ್ ಅರ್ಥ ಆಗ್ತಾ ಇದೆ, ನಾನು ಒಳ್ಳೆ ಸೇವೆ ಮಾಡ್ತೀನಿ, ಸರ್ಟಿಫಿಕೇಟ್ ಸೀಲ್ ಯಾರು ಹಾಕಿದ್ದು? ನಾನೇ ನಾನೇ ಹಾಕು. ನೀವ್ ಹಾಕೊಂಡಿದ್ದಿರೋ ನಿಮ್ಮ ಅಪ್ಪ ಹಾಕಿಲ್ಲ, ಹ್ಮ್ ನಿಮ್ಮ ತಂದೆ ಇನ್ನೂ ಹಾಕಿಲ್ಲ. ಹಾಕ್ಲಿಲ್ಲ. ಆ ಸೀಲನ್ನು ಹಾಕಿಲ್ಲ. ಒಂದ್ ವೇಳೆ ನೀವು ಹಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ಬಿಡ್ತಿರ್ತ. ಆಗ್ಬಿಡೋದು. ಅವಾಗ ಜನ ನಿಮ್ಮ ಹತ್ರ ಬರ್ತಿದ್ರೆ ಹೊರತು ನಾವು ಜನರ ಹತ್ರ ಹೋಗುವಂತ ಅನಿವಾರ್ಯತೆ ಇರ್ಲಿಲ್ಲ. ಇರ್ತಿರ್ಲಿಲ್ಲ. ಈಗ ನಾವು ಅವ್ರ ಹತ್ರ ಹೋಗ್ತಾ ಇದೀವಿ ಅಂತಂದ್ರೆ ಏನರ್ಥ? ನಾವ್ ಇನ್ನೂ ಆಗಿಲ್ಲ. ನಮ್ ಪ್ರಾಡಕ್ಟ್ ಇನ್ನು ಡಿಮಾಂಡ್ ಬಂದ್ ಡಾಕ್ಟ್ರು ಹಾಸ್ಪಿಟಲ್ ಇದ್ದಾಗ ಅವ್ರು ಬರೋಕ್ಕಿಂತ ಮೊದಲನೇ 50 ಜನ ಪೇಷಂಟ್ ಇದೆ, ಅವ್ನು ಮನೆ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾನ ಇಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ಅಂತ? ಅಲ್ಲ, ಯಾರು ಪಾಂಪ್ಲೆಟ್ಸ್ ಕೊಡೋದು? ಪೇಷಂಟ್ ಬರ್ದಿದ್ದಾರೆ. ಅಂಗಡಿ ಓಪನ್ ಮಾಡಿದ್ರು, ಹಾಸ್ಪಿಟ್ಲ್ ಓಪನ್ ಮಾಡಿದ್ರು, ಜನ ಇಲ್ಲ ಅಂದಾಗ ಅವಾಗ ಏನ್ ಮಾಡ್ಬೇಕಾಗ್ತದೆ? ಪಾಂಪ್ಲೆಟ್ಸ್ ಪಾಂಪ್ಲೆಟ್ಸ್ ಗಳು ತಗೊಳ್ಳಿ, ಬನ್ನಿ 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 ಅಂತ ಏನ್ ಮಾಡ್ಬೇಕು? ಕಲಿಬೇಕು. ಕರಿಬೇಕು. ಅವ್ರು ಬರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಕಾಯಿಲೆ ಗುಣನೇ ಆಗೋದಿಲ್ಲ. ಅವಾಗ ಬರೋದೇ ಇಲ್ಲ. ಯಾಕೆ ಗುಣ ಆಗೋದಿಲ್ಲ ಹೇಳಿ? ಯಾಕೆ ಗುಣ ಆಗೋದಿಲ್ಲ ಹೇಳಿ? ಮೆಂಟಲ್ ಸ್ಟ್ರಾಂಗ್ ಇರಲ್ಲ. ಮೆಡಿಟೇಷನ್ ಅರ್ಥ, ಮೆಡಿಸಿನ್ ಕೊಡಕ್ ಬರಂಗಿಲ್ಲ. ಮಜಾ ಏನ್ ಗೊತ್ತಾ? ಮೆಡಿಸಿನ್ ತಗೊಳ್ಳಿಕ್ಕೆ ಒಂದು ನಿಮ್ಮ ಎದೆ ಕಡೆಗೆ ಬಂದಾಗ ನಿಮ್ಗೆ ತಲೆನೋವು ಇರ್ತದೆ, ನೀವೇ ಕೆಮ್ತಾ ಇರ್ತೀರ, ನಿಮ್ಗೆ ಜ್ವರ ಬಂದಿರ್ತದೆ. ಅದ ನೋಡ್ಬಿಟ್ಟು ಅವ್ರೇನ್ ಮಾಡ್ತಾನೆ? ವಾಪಸ್ ವಾಪಸ್ ಹೊರಟೋಗ್ತಾರೆ. ಅವಾಗ ಏನಾಗತ್ತೆ ಅಂತ ಹೇಳಿದಿದ್ರೆ, ಇವ್ರ ಹತ್ರ ಬಂದು ನಮ್ ಕಾಯಿಲೆ ದೂರ ಆಗೋದು ಬಿಟ್ಬಿಟ್ಟು ಏನಾಗ್ತದೆ, ಇವ್ರ ಕಾಯಿಲೆ ನಮ್ಗೆ ಹತ್ರ ಬಂದ್ಬಿಟ್ರೆ, ಅಲ್ರಿ ನೀವು ಶಾಂತಿ ಶಾಂತಿ ಹೇಳ್ತಾರೆ, ನಿಮ್ಮ ಮೂಗಿನ ನೀರಕ್ಕೇನೆ ಕೋಪ ಇದೆ, ಇನ್ ನಮ್ಗೇನ್ ಶಾಂತಿ ಕೊಡ್ತೀರಿ ನೀವು? ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ನೀವ್ ಎಷ್ಟಾದ್ರೂ ಭಾಷಣ ಮಾಡಿ, ಎಷ್ಟಾದ್ರೂ ಕಿರಣ ಕೊಡಿ, ಏನು ಮಾಡಿದ್ರು ಕೂಡ ಅವ್ರು ನೋಡ್ತಾರೋ ಇಲ್ಲ ಅಲ್ಲಿ ಎಫೆಕ್ಟ್ ಅನ್ನ? ನೋಡ್ತಾರೆ. ನಿಮ್ ಮಾತು ಹೇಳಿದ ತಕ್ಷಣ ನಿಮ್ಗೆ ಸಿಟ್ಟು ಕೋಪ ನೆತ್ತಿಗೆ ಏರ್ಬಿಡ್ತದೆ. ಅಂತದಲ್ಲಿ ನೀವು ಶಾಂತಿ ಕೊಡೋದೇನು? ಬಾಯಲ್ಲಿ ಹೇಳೋದಿಲ್ಲ, ಮನಸ್ಸಿನಲ್ಲಿ ಹೇಳ್ಬಿಟ್ಟು ಟಾಟಾ ಮಾತಾಡಲ್ಲ. ಅದಕ್ಕಾಗಿ ನಮ್ಮ ಎದುರುಗಡೆಗೆ ಏನಾಗ್ತಾ ಇಲ್ಲ, ಕಸ್ಟಮರ್ ಬರ್ತಾ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ವರದಾನಗಳಿಂದ ನಾನು ಜೋಳಿಗೆ ತುಂಬಬೇಕು ಅಂತಂದ್ರೆ ಅದಕ್ಕೆ ಸರಿಯಾಗಿ ನೀವು ತಪಸ್ಸನ್ನ ಮಾಡ್ಬೇಕು. ಮಾಡಿದಾಗ ಮಾತ್ರ ಆ ವರದಾನಕ್ಕೆ ನೀವು ಅಧಿಕಾರಿಗಳು ಆಗ್ತೀರಾ. ತಪಸ್ಸು ಅಂದ್ರೆ ನೆನಪಲ್ಲ, ಯೋಗ ಅಲ್ಲ, ಸ್ಮೃತಿನೂ ಅಲ್ಲ, ಅದಕ್ಕಿಂತ High ಹೈಯೆಸ್ಟ್ level. ಅಲ್ವಾ? Yes. ಅದಕ್ಕೆ ನೋಡಿ, ಋಷಿ ಮನೆಗಳು ಕಾಡಿಗೆ ಹೋಗ್ಬಿಟ್ಟು ದಿನದಲ್ಲಿ ಗಂಟೆಗಟ್ಲೆ ಏನ್ ಮಾಡ್ತಿದಾರಂತೆ? ತಪಸ್ಸು. ಅಂತಂದ್ರೆ ಅಲ್ಲಿ ಭಗವಂತನ ನಾಮ ಸ್ಮರಣೆ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಇಲ್ಲಿ ನಾಮಸ್ಮರಣೆ ಅಲ್ಲ, ಭಗವಂತ ನಿಮ್ಮ ಜೊತೆಲಿದ್ದು ಭಗವಂತನ ಶಕ್ತಿ ಪ್ರವಾಹ ಆಗಿರುವಂತ ಅನುಭವ ನಿಮಗೆ ಆಗ್ಬೇಕು. ಆಗ್ಬೇಕಾಗ್ತದೆ. ಅಂದ್ರೆ ಆ ಅಮೃತ ಕುಡಿತಾ ಇರುವಂತ ಅನುಭವ ಆಗ್ಬೇಕು. ನಮ್ಗೆ. ಹೀಗೆ ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಐಸ್ ಕ್ರೀಮ್ ತಿಂತೀವಲ್ವಾ, ಅದು ನಿಮ್ಮ ಶರೀರದ ಮೂಲಕ, ನಾಲಿಗೆ ಮೂಲಕ ಪಾಸ್ ಆಗಿ ಆ ರುಚಿಯ ಅನುಭವ ನಿಮಗೆ ಆಗ್ತಾ ಇರತ್ತಲ್ವ. ಹಾಗೆ ಆತ್ಮದ ಮೂಲಕ, ಮನ ಬುದ್ಧಿ ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ವಾಯುಮಂಡಲದ ಮೂಲಕ ಶಕ್ತಿ ಪ್ರವಾಹ ಆದಾಗ ಆ ಶಕ್ತಿಯಲ್ಲಿ ಇರುವಂತ ಅಮೃತದ ಅನುಭವ ಯಾರಿಗಾಗ್ಬೇಕು? ನಮ್ ಆತ್ಮನಿಗೆ ಆಗ್ಬೇಕು. ಆವಾಗ ಅದಕ್ಕೆ ಏನ್ ಹೇಳ್ತಾರೆ? ಅಮೃತ ಹ್ಮ್. ಹೇಳ. ಅದ್ ಹೆಂಗ್ ಅನ್ಸ್ಬೇಕು ಅಂತಂದ್ರೆ ಪದೇ 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 ಏನ್ ಮಾಡ್ಬೇಕು? ಅದನ್ನ ತಗೊಂಡು ಬಿಟ್ಟು ನಮ್ಮ ನಶೆಯನ್ನು ಯಾವಾಗ್ಲೂ ಇಟ್ಕೊಳ್ಬೇಕು ಅಂತ ನಮಗೆ ಅನಿಸ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ಅಮೃತ ವೇಳೆಯನ್ನು ಯಾರು ಚೆಕ್ ಮಾಡಬೇಕು? ನಾನೇ ನಾನೇ check ನೀವೇ. ಮಾಡ್ಬೇಕು. ಓಕೆ, ಓಂ ಶಾಂತಿ. ಅಂಶ. ನಾನೇ.